ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ. ಅತ್ತಲಿತ್ತಲು ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ. ಮೊದಲಿಗೆ ಈ ಕ್ಷೇತ್ರದ ಅಧಿದೇವತೆಯಾದಂತಹ ಕೇಸರಿ ನಂದನ ವಾನರಯೋಧ ವಾಯುಪುತ್ರ ಮಾರುತೇಶ್ವರನಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಪ್ರತಿ ವರ್ಷದಂತೆಯೂ ಈ ವರ್ಷವೂ ಸಹ ಶ್ರೀ ಗ್ರಾಮ ದೇವತೆ ಹಾಗೂ ಶ್ರೀ ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ಶ್ರೀ ಸ್ವಾಮಿ ವಿವೇಕಾನಂದ ತರುಣ್ಯ ನಾಟ್ಯ ಸಂಘ ಚೆಬ್ಬಿ ಇವರು ಹಮ್ಮಿಕೊಂಡಿರುವಂತಹ ಸುಂದರ ಸಾಮಾಜಿಕ ನಾಟಕ ಸಾಹುಕಾರನ ಸಂಪತ್ತು ಬಡವನ ತಾಕತ್ತು ಎಂಬ ವಿಶೇಷವಾದಂಥ ನಾಟಕವನ್ನು ನಮ್ಮೂರಿನ ಯುವಕರೇ ನಡೆಸಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ರಾಮಾರೂಢ ಮಹಾಸ್ವಾಮಿಗಳು ರಾಮಾರೂಢ ಮಠ ಸಭ್ಯರು ವಹಿಸಿಕೊಳ್ಬೇಕಂತ ಕೇಳುತ್ತಾ, ಜೊತೆಗೆ ಸಾನ್ನಿಧ್ಯ ಸ್ಥಾನವನ್ನು ಮೋನಪ್ಪಯ್ಯ ಮಹಾಪುರುಷರು ಶಬ್ಬಿ ಅವರು ವಹಿಸಿಕೊಳ್ಬೇಕಂತ ಕೇಳುತ್ತಾ, ಅಧ್ಯಕ್ಷ ಸ್ಥಾನವನ್ನು ಊರಿನ ಹಿರಿಯರು ಪ್ರಗತಿಪರ ರೈತರು ಆದಂಥ ಸಂಗಪ್ಪ ಗುಡದೇಲಿ ಅವರು ವಹಿಸಿಕೊಳ್ಬೇಕಂತ ಕೇಳ್ತಾ, ಜೊತೆಗೆ ಮೊದಲಿಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಪರಮ ರಾಮಾರೂಢ ಮಹಾಸ್ವಾಮಿಗಳಿಗೆ ಈ ಒಂದು ಚಬ್ಬಿ ಗ್ರಾಮಕ್ಕೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ, ಅವರಿಗೆ ನಮ್ಮೂರಿನ ಯುವಕ ಮಿತ್ರರಾದಂಥ ನಾಗಪ್ಪ ಓದು ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಪೂಜ್ಯರನ್ನು ಸ್ವಾಗತ ಮಾಡಬೇಕಂದವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯರಾದಂಥ ಮೋನಪ್ಪಯ್ಯ ಮಹಾಪುರುಷರು ಸತ್ಪುರುಷರು ಚೆಬ್ಬಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ, ಅವರಿಗೆ ಹಿರಿಯರಾದಂಥ ಶ್ರವಣ್ ಕುಮಾರ್ ಸಾಳಗುಂದಿಯವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಪೂಜ್ಯರನ್ನು ಸ್ವಾಗತಿಸಬೇಕಂದ್ರೆ ಕೇಳ್ಕೊಳ್ತಾ ಇದ್ದಾರೆ. ದೇವರಿಗೆ ನಾ ಭಾಗಿಲ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಹಿರಿಯರು ಪ್ರಗತಿಪರ ರೈತರು ಆಗಿರ್ತಕ್ಕಂಥ ಶ್ರೀಯುತ ಸಂಗಪ್ಪ ರಾ ಗುಡದೇಲಿ ಅವರಿಗೆ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತವರಿಗೆ ಧರ್ಮೇಶ್ ತುಂಬುರ್ಮಟ್ಟಿಯವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರಿಗೆ ಸ್ವಾಗತ ಮಾಡಿಕೊಳ್ಬೇಕು ಅಂತ ಕೇಳ್ತಾನೆ. ಅದೇ ರೀತಿಯಾಗಿ ನಾಟಕದ ಉದ್ಘಾಟಕರು ಜೊತೆಗೆ ಪ್ರತಿಯೊಂದು ನಮ್ಮ ಊರಿನ ಕಾರ್ಯಕ್ರಮದಲ್ಲಿ ತಮ್ಮ ಸಹಾಯ ಹಸ್ತವನ್ನು ನೀಡ್ತಾ ಬಂದಿರತಕ್ಕಂಥ ಗದ್ದನಕೇರಿ ಪತ್ತಿನ ಸೌಹಾರ್ದ ಸಂಘ ನಿಯಮಿತ ಗದ್ದನಕೇರಿ ಇದರ ಮಾಲಕರು ಆಗಿರ್ತಕ್ಕಂಥ ಹೊಳಬಸಯ್ಯ ಉಳ್ಳಾಗಡ್ಡಿಯವರಿಗೆ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಯ ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ರಮೇಶ್ ಕಾಕ್ನೂರಿಯವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಕೇಳ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೂರಿನ ಪೂಜ್ಯರು ಹಿರಿಯರು ಆಗಿರ್ತಕ್ಕಂಥ ಚರಂತಯ್ಯ ಹಿರೇಮಠ್ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅವರಿಗೆ ಎಂಕಪ್ಪ ಸುಣಗದಿಯವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತ ಮಾಡಬಹುದು. ಇನ್ನೊಬ್ಬರು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ನಾಗಪ್ಪನ ತುಂಬುರ್ಮಟ್ಟಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ಸಂಗಯ್ಯ ಓಣಿಯವರು ಬಂದು ಮಾಲಾರ್ಪಣೆ ಮಾಡ್ಬೇಕಂದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಯಾರೊಬ್ಬರು
ವೀರಲೀರಲಾಳಿಗ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿಗ ನೀಡು ನಿನ್ನದು ವರಸಾದ ಸಂತರ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸೋರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಹೋದರರು ಆಗಿರ್ತಕ್ಕಂಥ ಶ್ರೀಯುತ ಹನುಮಂತಗೌಡ ಶಿವನಗೌಡ ಪಾಟೀಲ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಉರ್ದು ಪ್ರೌಢಶಾಲೆ ಕೆರೂರು, ಅವರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ಸಂಗಯ ಓಣಿಯವರು ಮಾಲಾರ್ಪಣೆ ಮಾಡಬೇಕು. ವೀರಲೀರಲಾಳಿಗ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿಗ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತ ಸಹೋದರರಾದಂಥ ಮುತ್ತಪ್ಪ ಗೌಡರು, ಅವ್ರಿಗೂ ಸಹಿತ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಯಲ್ಲಪ್ಪ ಮೇಟಿಯವರು ಬಂದು ಮಾಲಾರ್ಪಣೆ ಮಾಡಬೇಕು. ವರಸಾದ ಸಂತರ ಬೆಲೆ ನಿಮ್ಮದು ಮಹಾಶಿಲ್ಪಿಕಾರರ ಬೆಲೆ ನಿಮ್ಮದು ಸಂಗೀತ ಸಾಹಿತ್ಯ ಬೆಲೆ ನಿಮ್ಮದು ಕರುನಾಡ. ಅದೇ ರೀತಿಯಾಗಿ ಇನ್ನೊಬ್ಬರು ಹಿರಿಯರಾದಂಥ ಹೊಳಬಸಯ್ಯ ಹನುಮಂತ ಅಂತಾಪುರ್, ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ರಮೇಶ್ ಮೇಟಿಯವರು ಬಂದು ಮಾಲಾರ್ಪಣೆ ಮಾಡ್ಬೇಕಂದವ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೀವ ತಂತಿ ಮೀದುವ ಸ್ನೇಹ ನಮ್ಮದು ಎಲ್ಲವಂತೆ ಎನ್ನುವ ಔದಾರ್ಯ ನಮ್ಮದು ಸೌಂದರ್ಯ ಸೀಮೆಯ ಗುಡಿ ನಮ್ಮದು ಮಾಧುರ್ಯ ತುಂಬಿಗ ಗುಡಿ ನಮ್ಮದು. ಅದೇ ರೀತಿಯಾಗಿ ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ಪ್ರಗತಿಪರ ರೈತರು ಆಗಿರ್ತಕ್ಕಂಥ ನಂದ್ಯಪ್ಪ ಸಂಗಪ್ಪ ನಿಂಗದಾಳಿ, ಪ್ರಗತಿಪರ ರೈತರು, ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತವರಿಗೆ ಶ್ರೀಶೈಲ ಸಾಳಗುಂದಿಯವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ರೋಮ ರೋಮಗಳು ನಿಂತವು ತಾಯಿ ಚೆಲುವ ಸಂತಾನಗಳೇನಿದು ಮಾಯಿ ಮುಗಿಲೈ ಕಡಲೆ ಸಿಡಿಲಿ ನೀರಿಗೆ ಮುಗಿಲೈ ಕಡಲೆ ಸಿಡಿಲಿ ಜೊತೆಗೆ ಇನ್ನೊಬ್ಬರು ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ, ಜೊತೆಗೆ PKPS ನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸಾಳಗುಂದಿ, ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಕೋರ್ತವ್ರಿಗೆ ಗುಂಡಪ್ಪ ತುಂಬೂರ್ಮಟ್ಟಿ ಅವರು ಬಂದು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ರೋಮಾಂಚನರಿ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಒಂದು ಕಾಲದಲ್ಲಿ ಅತಿ ನಟ ಭಯಂಕರನಾಗಿ ನಟಿಸಿದಂಥ ಸಹೋದರರಾದಂಥ ಆನಂದ್ ಬೀಳ್ಗಿ, ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತವರಿಗೆ ರಮೇಶ್ ಮೇಟಿಯವರು ಬಂದು ಮಾಲಾರ್ಪಣೆ ಮಾಡಬೇಕು. ಮೊದಲ ಅತ್ಯಂತ ನಾಟಕದಲ್ಲಿ ಯಶಸ್ವಿಯಾಗಿ ಖಳನಾಯಕನ ಪಾತ್ರವನ್ನು ನೀಡಿಸಿದಂಥ ನಮ್ಮೂರಿನ ಸಾಹುಕಾರಾದಂಥ ಆನಂದ್ ಬೀಳಿಯವರಿಗೆ ಮಾಲಾರ್ಪಣೆ. ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂಥ ಹಿರಿಯರು ಉತ್ಸಾಹಿಗಳು ಆಗಿರ್ತಕ್ಕಂಥ ರಮೇಶ್ ಅಂತಾಪುರ್, ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಡ್ಯಾಮನ್ ಕೆಂಗಾರ ಇವರು ಬಂದು ಮಾಲಾರ್ಪಣೆ ಮಾಡ್ಬೇಕಂದ್ರಲ್ಲಿ ಕೇಳ್ಕೊಳ್ತಾರೆ. ತಾಯಿನಾಡು ಉನ್ನತ ಕಲೆಗಳ ನೆಲೆ ನೀಡು ಸವಿರು ಈ ಹೆಸರ ಈ ಹೆಸರ. ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಮುದುಕಪ್ಪ ಮುರ್ನಾಳ್, ಅವರು ನಾಟಕದಲ್ಲಿ ಮೊದಲು ಯಶಸ್ವಿಯಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವ್ರಿಗೂ ಸಹಿತ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಹನುಮಂತ ಅಂಕಚೂರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕು. ಅವ್ರ ಹಳಿ ಊರಾಗ ಭಾಳ ಅತ್ಯಂತ ಮೊದಲು ಹಾಸ್ಯ ಪಾತ್ರದಲ್ಲಿ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಯಂಕಪ್ಪನ ಸಾಳುಗುಂದಿ, ಅವ್ರಿಗೂ ಸಹಿತ ಒಂದು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ ಕೋರ್ತವ್ರಿಗೆ ವಿಠ್ಠಲ್ ಅಂಕಚೂರು ಬಂದು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೆ. ಹರಸಿದರು ಮುನಿಗಳು ಹರಸಿದರು ಕಲಿಗಳು ನೆತ್ತರಲ್ಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಹಾಡಿದರು ಕವಿಗಳು ಕರಗಿದವು ಸಿಲೆಗಳು ಕೊಂಬಿದರು ಎದೆಯರಿ
ರೀತಿಯಾಗಿ ವಿಶೇಷವಾಗಿ ಅಖಂಡೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ಪ್ರಶಾಂತ್ ಹೊಸಮಣಿ ಸರ್ ಅವರು ಸಹಿತ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಚಪ್ಪಿ ಗ್ರಾಮದ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ಧರ್ಮಣ್ಣ ತುಂಬೂರ್ಮಟ್ಟಿಯವರು ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಪ್ರಶಾಂತ್ ಹೊಸಮಣಿ ಸರ್ ಅವರು ಅಖಂಡೇಶ್ವರ ಪ್ರೌಢಶಾಲೆ ಮೂರ್ನಾಳಿದರ ಮುಖ್ಯೋಪಾಧ್ಯಾಯರು, ಅವರಿಗೆ ಸ್ವಾಗತ ಕೋರ್ತಾ ಅವರಿಗೆ ಧರ್ಮೇಶ್ ತುಂಬೂರ್ಮಟ್ಟಿಯವರು ಮಾಲಾರ್ಪಣೆ ಮಾಡಿ. ಜ್ಞಾನ ಇದೆ ಚೆನ್ನಾಗಿದೆ ಕಾವೇರಿದೆ ಬಡತನವೇ ಮೇಲಾಗಿದೆ. ಅದೇ ರೀತಿಯಾಗಿ PKPSನ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಉಮೇಶ್ ಸಂಶಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ಸಂಗಪ್ಪ ಸಾಳಗುಂದಿಯವರು ಮಾಲಾರ್ಪಣೆ ಮಾಡಿ ಅವ್ರನ್ನ ಸ್ವಾಗತ ಮಾಡ್ಬೇಕಂತ ಕೇಳ್ಕೊತಾ ಇದ್ದೇನೆ. ಯಾರ್ಯಾರು ನಿಮ್ಮಲ್ಲಿ ಮದಕರಿಯ ನಾಯಕ ಹೆಚ್ಚಿನ ಹೆಚ್ಚಮಾರಣ ತೀರಲು ನುಡಿದಾಸರು ಹಿರಿಯರು ನಿಮ್ಮಲ್ಲಿ ಕೈಸಲರ ಕಿರಿಗಳು ಸಣ್ಣ ಮಳೆ ಸುರಿಸಿದ ಅಧಿರಾಯರ ತೋಟಗಳು ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾದಂಥ ಸಂಗಪ್ಪ ತುಂಬೂರ್ಮಟ್ಟಿ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಕೋರ್ತಾ ಅವರಿಗೆ ಬರ್ಮಪ್ಪ ಮೇಟಿಯವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಜೇನಿನ ಬಳಿಯೋ ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ ಜೇನಿನ ಬಳಿಯೋ ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರಮಾಧುರ್ಯ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯುವಕರು ಆಗಿರ್ತಕ್ಕಂಥ ಮಲ್ಲಪ್ಪ ಮೂರ್ನಾಳ್ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ ಕೋರ್ತವ್ರಿಗೆ ಜಗದೀಶ್ ಹಿರೇಮಠ್ ಇವ್ರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತ ಮಾಡ್ಕೊಳ್ಬೇಕು. ವಾಣಿಯ ವೀಣೆಯ ಸ್ವರಮಾಧುರ್ಯವ ಸುಮಧುರ ಸುಂದರ ನುಡಿಯವ ಜೇನಿನ ಹೊಳೆಯೋ ಹಾಲಿನ ಮಳೆಯೋ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ಆದಂಥ ಶ್ರೀಯುತ ರುದ್ರಪ್ಪ ಓದು ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ ಕೋರ್ತು ಅವರಿಗೆ ರಮೇಶ್ ಗುಡ್ಡದಲ್ಲಿ ಇವ್ರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ಸರಿ ಸದಾ ಕವಿ ನುಡಿ ತನ್ನನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರ್ತಕ್ಕಂಥ ಮಲ್ಲು ಕೆಂಪಣ್ಣರ್ ಸರ್ ಅವ್ರಿಗೂ ಸಹಿತ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ ಅವರಿಗೆ ನಾಗಪ್ಪ ಓದುವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಮಾಡ್ಕೊಳ್ಳಿ. ಸವಿ ನುಡಿ ತನ್ನನೆ ಗಾಳಿಯಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ. ಅದೇ ರೀತಿಯಾಗಿ ಇನ್ನೊಬ್ರು ಅತ್ಯಂತ ಉತ್ಸಾಹಿಗಳು ಊರಿನ ಹಿರಿಯರು ಆಗಿರ್ತಕ್ಕಂಥ ಕಲ್ಲಪ್ಪ ಗುಂಡದಲ್ಲಿ ಅವ್ರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತವ್ರಿಗೆ ಯಲ್ಲಪ್ಪ ಮೇಟಿಯವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಹರೆಯದ. ಜೊತೆಗೆ ಇಲ್ಲಿಯವರೆಗೆ ಮಾಲಾರ್ಪಣೆಯನ್ನು ಸ್ವೀಕರಿಸಿದಂಥ ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಈ ಕಾರ್ಯಕ್ರಮ ಇಲ್ಲಿವರೆಗೆ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಶಶಿ ಸರ್ಗೆ ಮಾಲಾರ್ಪಣೆ ನಾಗಪ್ಪ ಓದಿವರಿಂದ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸೌಂಡ್ ಸಿಸ್ಟಮ್ ಮತ್ತು ಇದನ್ನು ಮಾಡಿದಂಥ ಅವ್ರಿಗೂ ಸಹಿತ ಮಾಲಾರ್ಪಣೆ ಕಾರ್ಯಕ್ರಮ ಇದೆ. ಸಂಘದ ಯುವಕರು ಸ್ವಾಮಿ ವಿವೇಕಾನಂದ ತರುಣ ನಾಟ್ಯ ಸಂಘದವರು ಸಂಗೀತ ಬೆಳಗ ವಿವೇಕಾನಂದ್ ಮೆಲೋಡಿಯಸ್
ಯಮನ್ ಕುಮಾರ್ ಗಿರಿಸಾಗರ್ ಹಾಗೂ ಸಂಗಡಿಗರು ಸಂಗೀತ ಬಳಗ ಜೊತೆಗೆ ಅಲ್ಲಿರ್ತಕ್ಕಂಥ ಅವರು ಎಲ್ಲರಿಗೂ ಸಹಿತ ಸ್ವಾಮಿ ವಿವೇಕಾನಂದ ಸಂಘದವರವ್ರಿಗೆ ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಪೊಲೀಸರು ಇವತ್ತು ಸಾಯಂಕಾಲ ಡ್ಯೂಟಿಗೆ ಬಂದಿರತಕ್ಕಂಥ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ ಸಹಿತ ಯುವಕ ಮಂಡಳಿಯವರು ಅವ್ರಿಗೂ ಸಹಿತ ಮಾಲಾರ್ಪಣೆಯನ್ನು ಮಾಡಬೇಕು. ಪೊಲೀಸರಿದ್ರೆ ವೇದಿಕೆ ಮೇಲೆ ಬರಬೇಕು ದಯಮಾಡಿ. ಜೊತೆಗೆ ಈಗ ಉದ್ಘಾಟನೆ ಕಾರ್ಯಕ್ರಮ ರಿಬ್ಬನ್ ಕತ್ತರಿಸುವ ಮೂಲಕ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆ ಇರುತ್ತದೆ. ಶ್ರೀ ಹೊಳಬಸಯ್ಯ ರಿಬ್ಬನ್ ಕತ್ತರಿಸುವ ಮೂಲಕ ಪೂಜ್ಯರು ಹಾಗೂ ಹೊಳಬಸಯ್ಯ ಉಳ್ಳಾಗಡ್ಡಿಯವರು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಹಿರಿಯರು ರಿಬ್ಬನ್ ಕತ್ತರಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಬೇಕೆಂದು ಅಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕೆಂದು ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಹನುಮಂತಗೌಡ ಶಿವನಗೌಡ ಪಾಟೀಲ್ ಜೊತೆಗೆ ಶ್ರೀ ಚಂದ್ರಶೇಖರ್ ಸಾಳಗುಂದಿಯವರು ಅಧ್ಯಕ್ಷರು PKPS ಚೆಬ್ಬಿಯವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ನೀಡಬೇಕೆಂದು ಪೂಜ್ಯರವರಲ್ಲಿ ಕೇಳಿಕೊಳ್ಳುತ್ತೇನೆ. ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಜನತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಭಕ್ತಿರಸವೆಂಬ ತೈಲವನೆರೆದು ಶ್ರೀ ಸ್ವಾಮಿ ವಿವೇಕಾನಂದ ಹಾಗೂ ಶ್ರೀ ಮಾರುತೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಹಿರಿಯರಾಗಿರ್ತಕ್ಕಂಥ ರುದ್ರಪ್ಪ ಓದು ಹಾಗೂ ಹೊಳಬಸಯ್ಯ ಬಸಪ್ಪ ಅಂತಾಪುರಿಯವರು ಸ್ವಾಮಿ ವಿವೇಕಾನಂದ ಮಾರುತೇಶ್ವರಿಗೆ ಪುಷ್ಪಾರ್ಚನೆ ಮಾಡಬೇಕೆಂದು ಅಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಹಿರಿಯರು ಭಾಗಿಯಾಗಬೇಕು. ಎಲ್ಲರೂ ಹೂವ ತನ್ನಿರಿ, ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ. ಪಾದ ಪೂಜೆ ಮಾಡೋಣ, ಪಾದ ಪೂಜೆಯ ಮಾಡೋಣ, ಪಾದ ಪೂಜೆ ಮಾಡೋಣ, ಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ. ಪಾದ ಪೂಜೆ ಮಾಡೋಣ,
ಪುಷ್ಪಾರ್ಚನೆ ಮಾಡಿದಂಥ ಹಿರಿಯರಿಗೆ ಧನ್ಯವಾದಗಳು. ಈಗ ಮಿಂಚಿನ ಸಂಚಲನ ಕಾರ್ಯಕ್ರಮ ಉಮೇಶ್ ವಂಶಿಯವರು PKP ಸದಸ್ಯರು, ಜೊತೆಗೆ ಪ್ರಗತಿಪರ ರೈತರಾದಂಥ ನಂದಪ್ಪ ಸಂಗಪ್ಪ ನಿಂಗದಳ್ಳಿಯವರು ಬಂದು ಮಿಂಚಿನ ಸಂಚಲನ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಂದ್ರೆ ಕೇಳ್ಕೊಳ್ತಾ ಇದ್ದೇನೆ. ಉಮೇಶ್ ವಂಶಿಯವರು ಹಾಗೂ ನಂದಪ್ಪ ನಿಂಗದಳ್ಳಿ ಸಾವುಕಾರರು. ಗುರುಪಾದಪ್ಪ ಉಳ್ಳಾಗಡ್ಡಿ ಎಲ್ಲಿದ್ರು ಬರಬೇಕು. ಗುರುಪಾದಪ್ಪ ಉಳ್ಳಾಗಡ್ಡಿ. ಆಲಯ ಮೃಗಾಲಯ ಬಾಣಾದಿಗಳ ನಿಲಯ ಮನದಲ್ಲಿ ಆಚರಿಯ ಕರುಣ ಕಂದರಿಗೆ ಆನಂದ ಕೊಡುವ ನೂರಾರು ಪ್ರಿಯ ಆಲಯ ಮೃಗಾಲಯ ಬಾಣಾದಿಗಳ ನಿಲಯ. ಗುರುಪಾದಪ್ಪ ಉಳ್ಳಾಗಡ್ಡಿ ಅವರು ಎಲ್ಲಿದ್ರು ಬರಬೇಕು. ಬಲೂನ್ ಹಾರಿಸುವವರಾಗಿ ಆಗಮಿಸಿದಂಥ ಶ್ರೀ ಶಿವಾನಂದ್ ಬೀಳ್ಗೆ ಅವರು ಅಧ್ಯಕ್ಷರು, ಸ್ವಾಮಿ ವಿವೇಕಾನಂದ ನಾಟ್ಯ ಸಂಘ, ಜೊತೆಗೆ ನಾಗಪ್ಪ ಓದೋರು ಉಪಾಧ್ಯಕ್ಷರು. ಅವರು ಬಂದು ಬಲೂನ್ ಹಾರಿಸುವ ಕಾರ್ಯಕ್ರಮಕ್ಕೆ ಶಾಲೆ ನೀಡಬೇಕಂದ್ರೆ ಕೇಳ್ಕೊಳ್ತಾ ಇದ್ದೇನೆ. ಸತತವಾಗಿ 40-50 ವರ್ಷ ಹೆಚ್ಚು ಕಡಿಮೆ ಸ್ವಾಮಿ ವಿವೇಕಾನಂದ ನಾಟ್ಯ ಸಂಘ ನಡೆದುಕೊಂಡು ಬಂದಿರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಸಂಘಗಳು ಇಷ್ಟು ವರ್ಷ ನಡ್ಕೊಂಡು ಬರೋದು ಸಾಮಾನ್ಯ ಅಲ್ಲ. ಯುವಕರು ಎಷ್ಟು ಶ್ರಮ ಹಾಕ್ತಾರಂತಂದ್ರೆ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ಗೊತ್ತಾಗೈತೆ. ಊರಿನ ಎಲ್ಲ ಯುವಕರು ಹಿರಿಯರು ಈ ಒಂದು ಸ್ವಾಮಿ ವಿವೇಕಾನಂದ ಓಡುತ್ತಿರುವ ಮೋಡಗಳೇ ಹಾರುತ್ತಿರುವ ಹಕ್ಕಿಗಳೇ ಈಗ ಸಸಿಗೆ ನೀರೆರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ಸುರೇಶ್ ಬೀಳ್ಗೆ ಅವರು ಶಿಕ್ಷಕರು, ಜೊತೆಗೆ ಹಿರಿಯರಾಗಿರ್ತಕ್ಕಂಥ ರಮೇಶ್ ಅಂತಾಪುರ್ ಅವರು ಸಸಿಗೆ ನೀರೆರೆಯುವುದರ ಮೂಲಕ ಚಾಲನೆಯನ್ನು ನೀಡಬೇಕೆಂದು ಅಲ್ಲಿ ಕೇಳ್ಕೊತಾ ಇದ್ದೇನೆ. ಈ ಒಂದು ಸ್ವಾಮಿ ವಿವೇಕಾನಂದ ತರುಣ ನಾಟ್ಯ ಸಂಘ ನೂತನವಾಗಿ ಒಂದು ರಚನೆಯಾಗಿದೆ. ಅಧ್ಯಕ್ಷ ಸ್ಥಾನವನ್ನು ಶಿವಾನಂದ್ ಬೀಳ್ಗೆ ಅವರು, ಉಪಾಧ್ಯಕ್ಷ ಸ್ಥಾನವನ್ನು ನಾಗಪ್ಪ ಓದೋರು ವಹಿಸಿಕೊಂಡಿದ್ದಾರೆ. ಕ್ರಿಯಾಶೀಲ ವ್ಯಕ್ತಿಗಳಾಗಿರ್ತಕ್ಕಂಥ ರಮೇಶ್ ಮೇಟಿಯವರು ಕಾರ್ಯದರ್ಶಿ ಸ್ಥಾನವನ್ನು, ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ರಮೇಶ್ ಕಾಕ್ನೂರ್ ಅವರು, ಖಜಾಂಚಿಯಾಗಿ ಈರಪ್ಪ ಗುಂಡದೇರಿ ಅವರು, ಉಪ ಖಜಾಂಚಿಯಾಗಿ ಮಲ್ಲಪ್ಪ ತಳವಾರ್ ಅವರು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದಿದ್ದಾರೆ. ಈಗ ಪಾರಿವಾಳ ಶಾಂತಿಯ ಸಂಕೇತವಾದಂಥ ಪಾರಿವಾಳ ಹಾರಿಸುವ ಕಾರ್ಯಕ್ರಮ ಶ್ರವಣ್ ಕುಮಾರ್ ಹನುಮಂತಪ್ಪ ಓದೋರು ಪ್ರಗತಿಪರ ರೈತರು, ಜೊತೆಗೆ ಶ್ರೀ ಶ್ರವಣ್ ಕುಮಾರ್ ಸಾಳಗುಂದಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಬಂದು ಪಾರಿವಾಳ ಹಾಲುವ ಮೂಲಕ ಇಬ್ರು ಕರ್ನಾಟಕ ಧ್ವಜಾರೋಹಣ ಕಾರ್ಯಕ್ರಮ. ಹಿರಿಯ ಸಹೋದರಾಗಿರ್ತಕ್ಕಂಥ ಆನಂದ್ ಬೀಳಿಗೆ ಅವರು ಪ್ರಗತಿಪರ ರೈತರು, ಮಲ್ಲು ಚೆನ್ನಪ್ಪಗೋಳ್ ಮ್ಯಾನೇಜರ್ VSS ಬ್ಯಾಂಕ್, ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಮುತ್ತಪ್ಪ ಗೌಡರವರು, ನಾಗಪ್ಪ ತುಂಬುರ್ಮಿಂಡಿಯವರು ಕರ್ನಾಟಕ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. Hey
ಸ್ವಲ್ಪ ಜನ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ, ಮುಂದಿದ್ದಾರೆ ಸ್ವಲ್ಪ ಕುಂತ್ರೆ ಚಲೋ ಆಕತ್ತೆ ದಯಮಾಡಿ. ಹಿಂದಲ್ಲಿ ಕುಂತಿದ್ದಾರೆ, ಅವ್ರಿಗೆ ಏನೂ ಕಾಣ್ತಾ ಇಲ್ಲ ಹೇಳ್ತಾ, ಸ್ವಲ್ಪ ಮುಂದಿದ್ದಾರೆ, ಸ್ಟೇಜ್ ಮುಂದಿದ್ದಾರೆ ಸ್ವಲ್ಪ. ಅಪ್ಪೆ ನೀವು ದಯಮಾಡಿ ಸ್ವಲ್ಪ ಕುಂದ್ರಿ, ಸ್ವಲ್ಪ ಕುಂದ್ರಿ ಅಲ್ಲ, ಸ್ವಲ್ಪ ಕುಂದ್ರಿ, ಮುಂದೇರು ಕುಂದ್ರಿ ಒಂದಿತ್ತು, ಹಿಂದೇರು ಕಾಣಂಗಿಲ್ಲ ದಯಮಾಡಿ ಕೂತ್ಕೋಬೇಕು. ಹಿಂದೆ ಜನ ಅಲ್ಲಿ ಕಾಣಂಗಿಲ್ಲ, ಮಹಿಳೆಯರು ಕುಂತಾರಲ್ಲ ಹಿಂದ್ಗಡೆ, ದಯಮಾಡಿ ಸ್ವಲ್ಪ ಕುಂದ್ರಿ, ಸ್ವಲ್ಪ ಹಿಂದೆ ಸರ್ ಕುಂದ್ರಿ, ಜಾಗ ಐತಿ ಆರಾಮ್ ಕುಂದ್ರಿ. ಸ್ವಲ್ಪ ಇನ್ನ ಸನ್ಮಾನ ಸಮಾರಂಭ ಇದೆ, ಅನೇಕ ಜನ ಆಗಮಿಸ್ತಾ ಇದ್ದಾರೆ, ತಾವಂಗ ಹೇಳತ್ತ ಸ್ವಲ್ಪ ಹಿಂದೆ ಸರ್ ಕುಂದ್ರಿ, ಆರಾಮ್ ಕುಂದ್ರಿ. ಈಗ ಈ ವರ್ಷ ವಿಶೇಷವಾಗಿರ್ತಕ್ಕಂಥ 1-2 ವರ್ಷದ ಹಿಂದೆ ಯೋಧರಿಗೆ ಸನ್ಮಾನ, ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಸನ್ಮಾನ ಮಾಡಿದ್ರು ಯುವಕ ಸಂಘದವರು. ಜೊತೆಗೆ ಈ ವರ್ಷ ಏನು ಮಾಡಿರಂದ್ರೆ ಇನ್ನೊಂದು ಸ್ವಲ್ಪ ವಿದ್ಯಾರ್ಥಿಗಳು ಮುಂದೆ ಹೋಗಲಿ ಅನ್ನೋ ಒಂದು ಆಶಯದೊಂದಿಗೆ 75% ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಜೊತೆಗೆ ಅದರ ಜೊತೆಗೇನೆ ಶಿಕ್ಷಕರಿಗೂ ಸಹಿತ ಇಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಶಿಕ್ಷಕರಿಗೂ ಸಹಿತ ನಮ್ಮೂರಿನಿಂದ ಇದ್ದಂಥ ಬೇರೆ ಊರಲ್ಲಿ, ಜೊತೆಗೆ ನಮ್ಮೂರಿನಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಶಿಕ್ಷಕರಿಗೆ ಸ್ವಾಮಿ ವಿವೇಕಾನಂದ ತರುಣ ನಾಟ್ಯ ಸಂಘದವರು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಆ ಸಮಾರಂಭವನ್ನು ಧರ್ಮೇಶ್ ತುಂಬೂರ್ಮಟ್ಟಿ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ಮೊದಲಿಗೆ ಶಿಕ್ಷಕರು ಇವನು ಮಾಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ವಂದನೆ ವಂದನೆ ಸಾವಿರ ವಂದನೆ ಶಾಲೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ವಂದನೆ. ಅತ್ಯಂತ ಒಂದು ಸಂತೋಷದ ವಿಷಯ, ಮುಂದಿನವರ ಒಂದು ಕಲಿಕೆಗೆ ಸಹಕಾರಿ. ನಾವು ಸಹಿತ ಹೆಚ್ಚು ಅಂಕಗಳನ್ನು ಪಡೆದರೆ ನಾವು ಸಹಿತ ಮುಂದಿನ ಸಲ ವೇದಿಕೆ ಮೇಲೆ ಬರಬೇಕಂತ ಇನ್ನುಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇದೊಂದು ಆಸೆ. ನಾವು ಹಿಂಗೆ ಬರಬೇಕು ವೇದಿಕೆ ಮೇಲೆ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸಿದರೆ ಮಾತ್ರ ಸಾಧ್ಯ. ಶ್ರವಣ್ ಕುಮಾರ್ ಸುರೇಶ್ ಬೀಳಿಗೆ ಅವರು ಪೂಜ್ಯರು ಪರಮರಾಮ ನೀಲಾಂಬರದ ಬೆಳದಿಂಗಳಲ್ಲಿ ತೇಲಾಡುತ್ತಿರುವ ಸೌಂದರ್ಯವು ನೀನಿರುವ ಭೂದೋಟದಲ್ಲಿ ತೇಲಾಡುತ್ತಿರುವ ಮಂದಾರವೋ ನೀನೇ. ನೀಲಾಂಬರದ ಬೆಳ್ಳದಿಂಗಳಲ್ಲಿ ತೇಲಾಡುತ್ತಿರುವ ಸೌಂದರ್ಯವೋ ನೀನೇ. ಶೃಂಗೇರಿರುವ ಭೂದೋಟದಲ್ಲಿ ತೇಲಾಡುತ್ತಿರುವ ಮಂದಾರವೋ ನೀನೇ. ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾನಿಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ.
ಒಂದು ಅತ್ಯಂತ ಸಂತೋಷ ವಿಷಯ, ನಮ್ಮ ಮಕ್ಕಳು ಇಲ್ಲಿ ವೇದಿಕೆ ಮೇಲೆ ಒಂದು ಸನ್ಮಾನ ಸಮಾರಂಭ ಅಂದ್ರೆ ತಂದೆ ತಾಯಿಗಳಿಗೂ ಸಹಿತ ಒಂದು ಸಂತೋಷ ವಿಷಯ. ಮುಂದಿನವ್ರು ಬರಬೇಕು ದಯಮಾಡಿ. ಇದು ಮುಗಿದ ತಕ್ಷಣ ನೆಕ್ಸ್ಟ್. ಹಾಂ ಬರ್ರಿ ಬರ್ರಿ ಬಡ ಬಡ ಬರ್ರಿ ಪಟ. ಪರಮ ರಾಮಾರೂಢ ಮಹಾಸ್ವಾಮಿಗಳು ಆಗಾಗ ಹೇಳ್ತಿರ್ತಾರೆ 75 80 ಅಂದ್ರೆ ಅವ್ರಿಗೆ ಏನೂ ಅಲ್ಲ ಪರ್ಸೆಂಟೇಜ್. ಈ ಕ್ರಿಕೆಟ್ ಆಡೋ ಮುಂದೆ 6 ಹೊಡಿಬೇಕಂತಾರೆ ಅವ್ರು. 6 ಹೊಡೆದ್ರೆ ಯಾರು ಕ್ಯಾಚ್ ಹಿಡಿಯೋಕೆ ಅವಕಾಶ ಇಲ್ಲ. 6 ಒಮ್ಮೆ IAS KS ಇಂಥ ಎಕ್ಸಾಮ್ ನೀವು ಕಾಂಪೀಟ್ ಮಾಡಬೇಕಾದ್ರೆ ಸಂಪೂರ್ಣ ಅಂಕಗಳೊಂದಿಗೆ ಅತ್ಯಂತ ನಿಷ್ಠೆಯಿಂದ ಓದಿದ್ರೆ ಮಾತ್ರ ಅದು ಸಾಧ್ಯ ಎಂಬ ಹಿತನುಡಿಯನ್ನು ಬಹಳ ಸಲ ನಾವು ಕೇಳಿದ್ದೀವಿ. ಅದಕ್ಕೆ ಇದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಮಾಡಿದ್ರೆ ಮಾತ್ರ ಅದು. ಇನ್ನುಳಿದಂಥ SSLC ಯಾವ ವಿದ್ಯಾರ್ಥಿಗಳಿದ್ರು ಬರಬೇಕು ದಯಮಾಡಿ. ವೇಳೆ ಭಾಳ ಆಗಿದೆ, ಹೊಳೆ ಮುಳೆ ಇದು ಮಾಡೋಂಗಿಲ್ಲ. SSLC ಇದ್ದಾರೆ ಬರ್ರಿ. 75 ಮೇಲೆ ಯಾರು PUC ರೆಡಿ ಇರ್ಬೇಕು. ನೆಕ್ಸ್ಟ್ PU ಸೆಕೆಂಡ್ ಇಯರ್ ಸೈನ್ಸ್ ಆರ್ಟ್ಸ್ ಕಾಮರ್ಸ್. ಕಾರ್ತಿಕ ಸಿರಿ ದೇವಾಲಯದಿ ಓಲಾಡುತ್ತಿರು ದೀಪಾಂಜಲಿಯು ನೀನೇ, ಬೃಂದಾವನದ ಕಾರಂಜಿಯಲ್ಲಿ ನಲಿದಾಡುತ್ತಿರು ನೃತ್ಯಾಂಜಲಿಯು ನೀನೇ. ಕಾರ್ತಿಕ ಸಿರಿ ದೇವಾಲಯದಿ ಓಲಾಡುತ್ತಿರು ದೀಪಾಂಜಲಿಯು ನೀನೇ, ಬೃಂದಾವನದ ಕಾರಂಜಿಯಲ್ಲಿ ನಲಿದಾಡುತ್ತಿರು ನೃತ್ಯಾಂಜಲಿಯು ನೀನೇ. ಸಿರಿಯವನೇ ಅಭಿನಂದನೆ ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾನಗೆ. ಜೊತೆಗೆ PUC ಸೆಕೆಂಡ್ ಇಯರ್ನಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿನಿಯವರಿಗೆ ಸಂಜನಾ ಸುರೇಶ್ ಮುರ್ನಾಳ್ 95% ಸೈನ್ಸ್. ದಯಮಾಡಿ ವೇದಿಕೆ ಮೇಲೆ ಬಡ ಬಡ. ಶ್ವೇತಾ ಕಾತರ್ಕಿ ಅವರು, ಮಂಜುನಾಥ್ ಹಾದಿಮನಿ, ಪಾರ್ವತಿ ತುಂಬುರ್ಮಟ್ಟಿ, ಪ್ರಜ್ವಲ್ ಮುಳುಗುಂದ್, ಇವರೆಲ್ಲ 90 ಮೇಲೆ ತೊಗೊಂಡಾರೆ ಪರ್ಸೆಂಟೇಜ್ ಎಲ್ಲರೂ. ಪ್ರಜ್ವಲ್ ಮುಳುಗುಂದ್, ಮಧುಸೂದನ್ ಬೀಳ್ಗಿ, ದಿವ್ಯಾ ಗಾಣಿಗೆ ಬರ್ರಿ ಯಾರು. ಭಾರತಿ ಮೇಟಿ, ಅಕ್ಷತಾ ತುಂಬರ್ಮಟ್ಟಿ, ಲಕ್ಷ್ಮೀ ಕೊನ್ನೂರ್, ಶಿಲ್ಪಾ ಕಾತರ್ಕಿ, ಶ್ರೀಧರ್ ಸಾಳಗುಂದಿ, ಮೈತ್ರಾ ಸಾಳಗುಂದಿ, ಲಕ್ಕಮ್ಮ ರಮೇಶ್. ಯಾರಿದ್ರು ಬರಬೇಕು ದಯಮಾಡಿ. ಇವ್ರ ಹೆಸರು ಕರಿಬೇಕಂತಿಲ್ಲ. ನಿಮ್ಮ ಪರ್ಸೆಂಟೇಜ್ ಮೇಲೆ ಹೇಳೈತಿ ವೇದಿಕೆ ಮೇಲೆ ಬರಬೇಕು. 75ಕ್ಕಿಂತ ಹೆಚ್ಚು ಕರೆದವರು ಆಲ್ಮೋಸ್ಟ್ ಅವರು ಭಾಳ ಪ್ರಯತ್ನ ಮಾಡಿ ಲಿಸ್ಟ್ ಮಾಡ್ಯಾರ. ಯಾರು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ಬಂದು ಸನ್ಮಾನ ಸ್ವೀಕರಿಸ್ಕೊಂಡು ಹೋಗ್ಬೇಕು. PUC 90 ಮ್ಯಾಲ್ ಮಾಡ್ಯಾರ ಎಲ್ಲರ ಪರ್ಸೆಂಟೇಜ್ ಅವರು. ಸರ್ಕಾರಿ ಶಾಲೆಯಲ್ಲಿ ಕಲಿತು ಅತ್ಯಂತ ಹೆಚ್ಚಿನ ಒಂದು ಸಂಜನಾ ಸುರೇಶ್ ಮುರ್ನಾಳ್, ಶ್ವೇತಾ ಕಾತರ್ಕಿ, ಮಂಜುನಾಥ್ ಹಾದಿಮನಿ, ಪಾರ್ವತಿ ತುಂಬರ್ಮಟ್ಟಿ, ಪ್ರಜ್ವಲ್ ಮುಳುಗುಂದ್, ಮಧುಸೂದನ್ ಬೀಳ್ಗಿ, ದಿವ್ಯಾ ಗಾಣಿಗೇರ್, ಭಾರತಿ ಮೇಟಿ, ಅಕ್ಷತಾ ತುಂಬರ್ಮಟ್ಟಿ, ಲಕ್ಷ್ಮೀ ಕೊನ್ನೂರ್, ಶಿಲ್ಪಾ ಕಾತರ್ಕಿ, ಶ್ರೀಧರ್ ಸಾಳಗುಂದಿ, ಮೈತ್ರಾ ಸಾಳಗುಂದಿ, ಲಕ್ಕಮ್ಮ ರಮೇಶ್ ಗೌಡರ್ ಅವರೆಲ್ಲರೂ ದಯಮಾಡಿ ಇದು ಮುಗಿದ ತಕ್ಷಣ ಮುಂದೆ ಅವ್ರು ರೆಡಿ ಇರಬೇಕು. ಇದು ಮುಗಿದ ತಕ್ಷಣ ಸ್ವಲ್ಪ ದಯಮಾಡಿ ಹಿಂದೆ ಕುಂದಿರ್ಬೇಕು. ವೇದಿಕೆ ಮುಂಭಾಗದಲ್ಲಿದ್ದವರು ಸ್ವಲ್ಪ ನಿಮ್ಮ ಮಕ್ಕಳು ಅದಾವ, ನೀವು ಫೋಟೋ ಹೊಡ್ಯಾಕ್ರಿ, ತಲೆ ಮೇಲೆ ಸ್ವಲ್ಪ ಸೈಡ್ ಹೋಗ್ಬೇಕ್ರಿ.
ಸರಿ ಫೋಟೋ ಹೊಡೆದ ತಕ್ಷಣ ಹಿಂದೆ ಸರಿ ಹಿಂದೆ ನೋಡೋರು ಭಾಳ ಮಂದಿ ಕೂತಾರೆ. बीन बजाते का भगरित बाबा ನೆಕ್ಸ್ಟ್ ಶಿಕ್ಷಕರು ತಯಾರಿಯಲ್ಲಿರಬೇಕು. ಗುರುಗಳು ಗುರುಮಾತೆಯರು ಪೂಜ್ಯ ಸ್ಥಾನದಲ್ಲಿರುವಂಥ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರು ದಯಮಾಡಿ ತಾವು ವೇದಿಕೆಯಲ್ಲಿ ಬರಬೇಕು, ಸೈಡ್ ಬರಬೇಕು ಜಲ್ದಿ. ಆಮೇಲೆ ಲೇಟ್ ಮಾಡಬೇಡ್ರಿ. ಹನುಮಂತ್ ಶಿವನಗೌಡ ಪಾಟೀಲ್ ಅವರು ಮುಖ್ಯೋಪಾಧ್ಯಾಯರು ಪ್ರೌಢಶಾಲೆ ಅವರು ಬರಬೇಕು. ಚಂದ್ರಶೇಖರ್ ಭಾವಿ, ಉಸ್ಮಾನ್ ಚಿಮ್ಮಲ್ಗಿ ಸರ್ ಅವರು, ವಿಜಯಲಕ್ಷ್ಮಿ ಸಾಳಗುಂದಿ, ಪಲ್ಲವಿ ತುಂಬರ್ಮಟ್ಟಿ, ಶಿಲ್ಪಾ ಜಾಲಿ, ರೇಖಾ ತುಂಬರ್ಮಟ್ಟಿ, ಮಹೇಶ್ ಚಬ್ಬಿ, ಸುರೇಶ್ ಬೀಳ್ಗಿ, ವೀರೇಂದ್ರಗೌಡ ಪಾಟೀಲ್ ಅವರು, ಕೆಂಚಪ್ಪ ವಾಲಿಕರ್ ಅವರು, ರಾಜ್ಕುಮಾರ್ ಓದು, ಪ್ರಶಾಂತ್ ಹೊಸಮನಿ, ಭೀಮಪ್ಪ ನಾಯ್ಕರ್ ಅವರು, ಕುಮಾರ್ ವಡ್ಡರ್, ಪ್ರಶಾಂತ್ ಪಟ್ಟದ್ಕಲ್, ಮಂಜುನಾಥ್ ಪಾಟೀಲ್ ತಾವು ಸಹಿತ ಆದಷ್ಟು ಬೇಗನೆ ಬರಬೇಕು. ರೂಪಾ ಹುಟ್ಟಿಯವರು, ಶ್ರೀಶೈಲ್ ಉಳ್ಳಾಗಡ್ಡಿ, ಮೀನಾಕ್ಷಿ ಪಾಟೀಲ್, ಮಂಜುನಾಥ್ ಪಾಟೀಲ್, ಸಚಿನ್ ಪಾಟೀಲ್, ಮಹಾದೇವಿ ಪಾಟೀಲ್ ಅವರು, ಭಾರತಿ ಪಾಟೀಲ್ ಶಿಕ್ಷಕಿಯರು, ಹನುಮಂತಗೌಡ ಪಾಟೀಲ್, ಶ್ರೀಕಾಂತ್ ಬೆಲ್ದಡಿ, ಚಂದ್ರಶೇಖರ್ ಭಾವಿ, ಉಸ್ಮಾನ್ ಚಿಮ್ಮಲ್ಗಿ ಸರ್ ಅವರು, ವಿಜಯಲಕ್ಷ್ಮಿ ಸಾಳಗುಂದಿ, ಪಲ್ಲವಿ ತುಂಬರ್ಮಟ್ಟಿ ಅವರು, ಶಿಲ್ಪಾ ಜಾಲಿ ಅವರು, ರೇಖಾ ತುಂಬರ್ಮಟ್ಟಿ ಅವರು. ಯಾವುದೇ ಒಂದು ಫಲಾಪೇಕ್ಷತೆ ಇಲ್ಲದೆ ದುಡಿಯುವ ಮಲ್ಲು ಕೆಂಪನವರ್ ಸರ್ ಅವರು, ಚಂದ್ರಶೇಖರ್ ಭಾವಿ, ಸಂತೋಷದ ವಿಷಯವೇನೆಂದರೆ ಸಹೋದರರಂತ ಹನುಮಂತಗೌಡ ಪಾಟೀಲ್ ಅವರು ಡೈಟ್ನಲ್ಲಿ ಹಿರಿಯ ಉಪನ್ಯಾಸಕರಾಗಿ ಜೊತೆಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಶಾಂತ್ ಹೊಸಮನಿ ಅವರು ಅಖಂಡೇಶ್ವರ ಮುರ್ನಾಳಿಯವರು ಶಿಕ್ಷಕರು. ಜೊತೆಗೆ ಇನ್ನೊಂದು ವಿಶೇಷ ಏನಂದರೆ ಶ್ರೀಕಾಂತ್ ಬೆಲ್ದಡಿ ಸರ್ ಅವರು ನಮ್ಮೂರಿನವರೇ, ಈಗ ನಮ್ಮೂರಿನ ಜನತಾ ಪ್ಲಾಟ್ನಲ್ಲೇ ಮುಖ್ಯೋಪಾಧ್ಯಾಯರಾಗಿ ಹುದ್ದೆ ವಹಿಸಿಕೊಂಡಿದ್ದಾರೆ. ಅತ್ಯಂತ ಒಂದು ಸಂತೋಷದ ವಿಷಯ. ಎಲ್ಲ ಪೂಜನೀಯ ಗುರು ಬಳಗಕ್ಕೂ ವಂದನೆಗಳೊಂದಿಗೆ ಮುಂದಿನವರು ದಯಮಾಡಿ ಬರಬೇಕು. ಇನ್ನು ಗುರುಮಾತೆಯರ ಬಳಗ Bhadra
ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾ ಯಾರಾದರೂ ಉಳಿದಿದ್ರೆ ದಯಮಾಡಿ ನಾವೇ ಕರೆಯೋದಲ್ಲ, ತಾವು ವೇದಿಕೆಗೆ ಬಂದುಬಿಡ್ರಿ ಯಾರಾದರೂ ಉಳಿದಿದ್ರೆ. ಒಳ್ಳೆಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರಿಗೆ ಮಾತಾಡಿದಂಥ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಚಂದ್ರಶೇಖರ್ ಸಾಗುಂದಿ. ದಯವಿಟ್ಟು ಎಲ್ಲರಲ್ಲಿ ಕ್ಷಮೆ ಇರಲಿ, ಸಮಯ ಜಾಸ್ತಿ ಆದ ಕಾರಣದಿಂದ ನಾನು ಮಾತಾಡೋಕ್ಕೆ ಹೋಗಲ್ಲ. ಈ ಶ್ರೀಗಳ ಆಶೀರ್ವಚನ ಮಾಡ್ತಿದ್ದಾರೆ, ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಶ್ರೀಗಳ ಆಶೀರ್ವಚನ ಕೇಳಬೇಕಂತ ಈ ಸಭೆ ಮುಖಾಂತರ ವಿನಂತಿಸ್ಬೇಕು. ಸಮಯ ಭಾಳ ಆಗಿರೋದ್ರಿಂದ PKPSನ ಅಧ್ಯಕ್ಷರು ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರತಕ್ಕಂಥ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಪರಮ ಪೂಜ್ಯರು, ಮಹಾನ್ ಜ್ಞಾನಿಗಳು, ಸದ್ಯ ಕಾಲದ ರಾಮಾರೂಢ ಮಠದ ಪೀಠಾಧ್ಯಕ್ಷರು ಆಗಿರತಕ್ಕಂಥ ಪೂಜ್ಯ ಪರಮ ರಾಮಾರೂಢ ಸ್ವಾಮಿಗಳು ಆಶೀರ್ವಚನ ನೀಡಬೇಕೆಂದು ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಗುರುಭ್ಯೋ ನಮಃ, ಸಭಾಭ್ಯೋ ನಮಃ, ಸಭಾಪತಿಭ್ಯೋ ನಮಃ. ಪ್ರಾತಸ್ಮರಣೀಯ ಪರಮ ಪೂಜ್ಯ ಆರಾಧ್ಯ ದೈವ ಸದ್ಗುರುದೇವನ ಅಡಿದಾವರಿಗಳನ್ನು ಶಿರಮುಡಿಯಲ್ಲಿ ಧರಿಸಿಕೊಂಡು ರಾಮಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಆರೂಢ ಮಹಾಗುರು ಪರಂಪರೆಯಲ್ಲಿ ಆಗಿ ಹೋಗಿರುವ ಎಲ್ಲ ಗುರುಪುಂಗವರ ಪಾದಾರವಿಂದಗಳಿಗೆ ಪೊಡಮಟ್ಟು ಕ್ಷೇತ್ರಾಧಿದೇವತೆ ಮಾರುತೇಶ್ವರನ ಅಡಿದಾವರಿಗಳಿಗೆ ನಮಸ್ಕರಿಸಿ ಸ್ವಾಮಿ ವಿವೇಕಾನಂದ ಹಾಗೂ ಮಾರುತೇಶ್ವರರ ಸದ್ಭಕ್ತ ಮಂಡಳಿ ಹಮ್ಮಿಕೊಂಡ ಈ ನಾಟಕೋತ್ಸವದ ಶುಭ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ಮಳೆಯಪ್ಪ ಸ್ವಾಮಿಗಳಲ್ಲಿ ಅನೇಕ ವಂದನೆಗಳನ್ನು ಸಲ್ಲಿಸಿ, ಅವರಿವರೆನ್ನದೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರಿಗೂ ಕೂಡ ಅನೇಕ ಶರಣುಗಳನ್ನು ಸಲ್ಲಿಸಿ, ಸಭೆಯ ಸಮ್ಮುಖದಲ್ಲಿ ಉಪಸ್ಥಿತರಿರತಕ್ಕಂಥ ಶರಣರೇ, ಶರಣೆಯರೇ, ಸದ್ಭಕ್ತರೇ, ಕಲಾ ರಸಿಕರೇ, ಕಲಾ ಪ್ರೇಮಿಗಳೇ, ಕಲಾ ಬಂಧುಗಳೇ, ಮುದ್ದು ಮಕ್ಕಳೇ, ಯುವಕರೇ, ನಿಮಗೂ ಕೂಡ ಅನೇಕ ವಂದನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರೆದುರಿಗೆ ಸಾಹುಕಾರನ ಸಂಪತ್ತು ಬಡವನ ತಾಕತ್ತು ಎಂಬ ಈ ಸುಂದರವಾದಂಥ ಸಾಮಾಜಿಕ ನಾಟಕವನ್ನು ಸುರಿತಪಡಿಸತಕ್ಕಂಥ ಎಲ್ಲ ಈ ನಾಟಕದಲ್ಲಿರುವ ಕಲಾಕಾರರಿಗೂ ಸಂಗೀತ ಕಲಾ ಬಳಗಕ್ಕೂ ಕೂಡ ನನ್ನ ಅನೇಕ ಶರಣುಗಳನ್ನು ಸಲ್ಲಿಸಿ 1-2 ಮಾತುಗಳು. ಮಲ್ಲೈಂದ್ರಾಗ ಏನೈತಿ ಎಲ್ಲ ಒಂದ್ರಾಗ ಏನೈತಿ ಮುಲ್ಲಾಂದು, ಜಾತ್ರೆಯಾಗ ಏನೈತಿ ಶಾಸ್ತ್ರದ್ದು, ನಾಟಕದಾಗ ಏನೈತಿ ಪಾಠದ್ದು ಅಂತ ಗಾದೆ ಮಾತು ತಿಳಿತನಿಂಗಂದ್ರೆ ಮಲ್ಲಯ್ಯಂದ್ರೊಳಗ ಎಲ್ಲ ಒಂದು ನಡೆಯಂಗಿಲ್ಲ. ಬೆಲ್ಲ ಹಂಚಿ ಮಹಾತ್ಮ ಮಲ್ಲಯ್ಯ ಹೊಗೆ ಅನ್ಬೇಕಲ್ಲಿ, ಅದು ಚಂದ. ಎಲ್ಲ ಅಂದ್ರೊಳಗೆ ಭಂಡಾರ ಹಚ್ಚಿ ಓದೋ ಅಂದ್ರೆ ಅಲ್ಲಿ ಚಂದ. ಜಾತ್ರೆಯಾಗಿ ಬೆಂಡ ಬೆತ್ತಸ ಪಳಾರ್ ತಿಂದು ಹುಡುಗರು ಪಿ ಓದಿದ್ರೆ ಅದು ಚಂದ. ನಾಟಕದಲ್ಲಿ ನವರಸಯುಕ್ತವಾದಂಥ ಕಲೆಯನ್ನು ತೋರಿಸಿ ನಾಟ್ಯ ಮಾಡಿದ್ರೆ ನಾಟಕ ಚಂದ, ಪಾಠ ಚಂದ ಅಲ್ಲ. ನಾವು ಶಾಸ್ತ್ರ ಹೇಳೋರು ತಂದು ಕುಂದ್ರಸ್ಯಾರಿಲ್ಲ, ನಾವು ಹೆಂಗೆ ಕೂತೀವಿ ನೋಡಿ ಹಿಡ್ಕೊಂಡು ಬಂದು ಮಂಗೆ ಆಗೀವಿ. ಬರೋದಿಲ್ಲ ಅಂದ್ರು ಒಂದು ಪಾಪ 3 ವರ್ಷ ಆಯ್ತು ನನಗೆ ಬೆಡ್ ರೆಸ್ಟ್ ಐತಿ ಗೊತ್ತದ. ನಾ ಯಾರೇ ಬೇಲೂರಿಗೆ ಬೇರೆ ಹಳ್ಳಿಯಾಗ ಹೋದಾಗ ನೀ ಯಾವ ಸ್ವಾಮಿ ಅಂತ ಕೇಳಿದ್ರೆ ಚೆಬ್ಬಿ ಅಂತ ಹೇಳ್ತೀನಿ ನಾನು.
ಯಾಕಂದರೆ 1 ಕೋಟಿ ಜನ ಶಿಷ್ಯರು, 1000 ಹಳ್ಳಿಗಳದಾವ ನನಗೆ. ಸೋಲಾಪುರದಿಂದ ಗುಂಡ್ಲುಪೇಟೆ ತನ, ಮಂಡ್ಯ, ಮೈಸೂರು, ಬೆಂಗಳೂರು, ಟಿ ನರಸೀಪುರ, ಯಳಂದೂರು, ಪುರಿಗಾಲ, ಕೊಳ್ಳೇಗಾಲ, ಅಲ್ಲೆಲ್ಲ ಮಠಗಳದಾವ. ಇಷ್ಟೆಲ್ಲ ಜನರಿದ್ರು, ಇಷ್ಟೆಲ್ಲ ಹಳ್ಳಿಗಳಿದ್ರು. ನೀವು ಯಾರು ಅಂತ ಕೇಳಿದರೆ ಚೆಬ್ಬಿ ಅಂತ ಹೇಳ್ತೀನಿ ನಾನು. ಯಾಕಂತ ಕೇಳಿದರೆ ಚೆಬ್ಬಿ ಅಂದ್ರೆ ನಮ್ಮ ಮಠದ ಬೆನ್ನೆಲುಬು ಆಗ್ಯದ. ಗೊತ್ತಾಗ್ಯದ ಅವ್ರೆಲ್ಲರಿಗೆ ಸ್ವಾಮೀಜಿಗೆ ಆರಾಮಿಲ್ಲ ಅಂತ. ಆದರೂ ಬರಲಿಲ್ಲ ಅಂತ ಜಗಳ ತೆಗಿತಾರೆ ಇವ್ರು, ಗೊತ್ತದು. ನಾವೇನು ಮಾಡ್ಬೇಕು? ಇಲ್ಲಿ ಬಂದು ನೀವೆಲ್ಲ ಕುಂತೀರಿ, ಈಗ 90 ಹಾಕಿ ಫುಲ್ ಹಾಕಿ ಯಾವಾಗ ಬಂದ ಸ್ವಾಮಿ ಹೇಳೋದು ಹೊಡಿಪೈಕಿ ನೀವು ನನಗೆ ರೆಡಿ ಆಗಿರಿ. ಈಗ 90 ಹಾಕಿ ಲುಂಗಿ ಮ್ಯಾಕ್ ಕಟ್ಟಿ ಹ್ಯಾಂಗೆ ನಿಂತದ್ದು ನೋಡು ಮಂದಿ, ಸಿಳ್ಳು ಹೊಡಿಯಾಕ, ಹಳ್ಳು ಹೊಡಿಯಾಕ, ಹೌದಲ್ಲ? 1-2 ಮಾತು ಮುಗಿಸ್ತೀನಿ. ನಾಟಕ ಅಂದ್ರೆ ಏನಂತ ತಿಳ್ಕೊಂಡಿರಿ ನೀವು? ನಾಟಕ ಅಂದರೆ ಆ ನಾಟಕವನ್ನು ವ್ಯಕ್ತಪಡಿಸತಕ್ಕಂಥ ತಮ್ಮೆಲ್ಲರ ಇದರಲ್ಲಿ ಆ ಕಲೆಯನ್ನು ಮಾಡಿ ತೋರಿಸ್ತಕ್ಕಂಥವ್ರು ಇದು ಕೀಳ ಅಂತ ತಿಳಿಬೇಡ್ರಿ. ಇವತ್ತು ನಾಟಕಕಾರರಾಗಲಿ, ಸಾಹಿತಿಗಳಾಗಲಿ, ಶಾಸ್ತ್ರಕಾರರಾಗಲಿ, ಅವರ ಕಳಕಳಿ ಏನದಂತ ಕೇಳಿದರೆ ಸಮಾಜವನ್ನ ಹೇಗೆ ತಿದ್ದಬೇಕು ಅಂತ ಕಷ್ಟಪಟ್ಟಿದ್ದಾರೆ, ಪರಿಶ್ರಮ ಪಟ್ಟಿದ್ದಾರೆ. ತಿಳ್ಕೋಬೇಕು ನೀವೆಲ್ಲ. ನಾಟಕ ಅಂದ್ರೆ ಸುಮ್ಮನೆ ಅಲ್ಲ. ಇವತ್ತು ದೊಡ್ಡ ದೊಡ್ಡ ಶಾಸ್ತ್ರಗಳು ಕೂಡ, ದೊಡ್ಡ ದೊಡ್ಡ ಗ್ರಂಥಗಳು ಕೂಡ ಸಮಾಜವನ್ನು ತಿದ್ದಬೇಕು, ಜನರನ್ನು ತಿದ್ದಬೇಕು ಅಂತ ಪ್ರಯಾಸ ಪಟ್ಟು ಸತ್ಯದ ಶೋಧನೆಗಾಗಿ ತಮ್ಮ ನೆತ್ತರವನ್ನು ಸುಟ್ಟುಕೊಂಡಂತ ಮಹಾನುಭಾವರು ಕೂಡ ಮಾಡಿದ್ದು ಅದೇ ಕೆಲಸ. ವೈ ಆರ್ ಯು ಬಾರ್ನ್? ಒಬ್ಬ ಮಹಾನುಭಾವರಿಗೆ ಒಬ್ಬರು ಪ್ರಶ್ನೆ ಕೇಳಿದರು, ವೈ ಆರ್ ಯು ಬಾರ್ನ್? ಯಾಕೆ ಹುಟ್ಟಿ ಅಂತ ಕೇಳಿದರು. ಅವಾಗ ಮಹಾತ್ಮರು ಒಂದು ಮಾತು ಹೇಳ್ತಾ ಇದ್ದಾರೆ, ಮೈ ಲೈಫ್ ಸ್ಟೋರಿ ಈಸ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅಂತ. ನಾನು ಹುಟ್ಟಿದ್ದು ಯಾಕೆ, ಜೀವನ ಸಾಗಿಸುವುದು ಯಾಕೆ ಅಂತ ಕೇಳಿದರೆ, ನನ್ನ ಜೀವನ ಅಂತಂದರೆ ಸತ್ಯದ ಶೋಧನೆಗಾಗಿ ಕೈಕೊಂಡ ಪ್ರವಾಸವೇ ನನ್ನ ಜೀವನ ಅಂತ ಹೇಳಿದರು ಮಹಾನುಭಾವರು. ಅಸತ್ಯವನ್ನು ಎತ್ತಿ ತೋರಿಸುವುದಕ್ಕಾಗಿ, ಸಮಾಜದ ಡೊಂಕುಗಳನ್ನು ತಿದ್ದುವುದಕ್ಕಾಗಿ, ಸಮಾಜದಲ್ಲಿರುವ ಜನರು ತಪ್ಪು ಮಾರ್ಗದಲ್ಲಿ ಹೋಗುವವರನ್ನು ತಿದ್ದಿ ಸರಿ ಮಾರ್ಗಕ್ಕೆ ತರುವುದಕ್ಕಾಗಿ ಶ್ರಮ ಪಟ್ಟಿದ್ದಾರೆ ಮಹಾನುಭಾವರು, ಮಹಾತ್ಮರು, ಸಂತರು, ಶರಣರು ಎಲ್ಲರೂ ಕೂಡ. ಅವರ ಹಾಗೇನೆ ಇವತ್ತ ಸಾಮಾಜಿಕ, ಕೌಟುಂಬಿಕ, ಐತಿಹಾಸಿಕ ನಾಟಕಗಳನ್ನು ಬರೆದಂತ ಕವಿಗಳು ಕೂಡ, ನಾಟಕಕೃತರು ಕೂಡ ಏನ್ ಮಾಡಿದ್ದಾರೆ ಅಂತ ಕೇಳಿದರೆ ಸಮಾಜ ತಿದ್ದಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾಟಕ ಅಂತಂದ್ರೆ ಸುಮ್ಮನೆ ಕೇಕೆ ಹಾಕಿ ಸಿಟಿ ಹೊಡೆದು, ಹಳ್ಳು ಹೊಡೆದು, ನಕ್ಕು ನಲಿದು ಹೋಗೋದಲ್ಲ. ಪ್ರಯೋಜನ ಅನುದ್ದೇಶ ಮಂದೋಪಿ ನ ಪ್ರವರ್ತತೆ ಅಂತ ಶಾಸ್ತ್ರ ಹೇಳ್ತದ. ನಾವಿಲ್ಲಿ ಬಂದು 3 ಗಂಟೆ ಕಾಲ ಕಳೆದದಕ್ಕೆ ಒಂದು ಪ್ರಯೋಜನ ಆಗ್ಬೇಕು. ಆ ನಾಟಕದಲ್ಲಿ ಒಂದಿಷ್ಟು ದೃಶ್ಯಗಳಿರ್ತಾವ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒಂದು ಉಪಕ್ರಮ, ಉಪಸಂಹಾರ ಅಂತ ಇರ್ತದೆ. ಉಪಕ್ರಮ ಅಂದರೆ ಪ್ರಾರಂಭ, ಉಪಸಂಹಾರ ಅಂದರೆ ಮುಕ್ತಾಯ. ಮಧ್ಯದಲ್ಲಿ ಬರತಕ್ಕಂಥ ಸನ್ನಿವೇಶಗಳೇನಿರ್ತಾವಲ್ಲ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು, ಮನಸ್ಸಿನಲ್ಲಿ ಮನಸ್ಸಿಟ್ಟು ನೋಡಬೇಕು, ಮೈ ತುಂಬ ಕಿವಿಯಾಗಿ ಕೇಳಬೇಕು. ಏನು ನಡೀತದೆ, ಇದರಲ್ಲಿ ಏನಿದೆ ಅಂತ ತಿಳಿಯುವಂಥ ಹವ್ಯಾಸದಿಂದ ಕುಳಿತು ಮಾಡಿದರೆ ಆ ಪ್ರಯೋಜನ ಉದ್ದೇಶ ಆಗ್ತದೆ, ಅನುದ್ದೇಶ ಆಗುವುದಿಲ್ಲ, ಅಪ್ರಯೋಜನ ಆಗುವುದಿಲ್ಲ, ಸಪ್ರಯೋಜನ ಆಗ್ತಾ ಇದೆ. ಕೆಲವೊಂದಿಷ್ಟು ಸನ್ನಿವೇಶ ತೋರಿಸ್ತಾರೆ ಇಲ್ಲಿ, ಕೆಲವೊಂದಿಷ್ಟು ಕೆಟ್ಟ ಸನ್ನಿವೇಶಗಳು, ದುಷ್ಟ ಸನ್ನಿವೇಶಗಳು, ಕೆಲವೊಂದಿಷ್ಟು ಒಳ್ಳೆಯ ಸನ್ನಿವೇಶಗಳು, ದೃಶ್ಯಗಳು ಇರ್ತಾವ. ಅದನ್ನೇನಾರು ಅರ್ಥ ಮಾಡ್ಕೊಂಡಿರಿ ನೀವು? ಯಾಕೆ ಮಾಡ್ಬೇಕು ನಾಟಕ? ಯಾಕೆ ನೋಡ್ಬೇಕು ನಾಟಕ? ರೊಕ್ಕಕ್ಕೆ ಮಾಡೋದಲ್ಲ, ಪ್ರತಿಷ್ಠೆಗೆ ಮಾಡೋದಲ್ಲ. ಅವರು ಮಾಡಿದಂಥ ಕಲೆ ಏನದ, ಯಾರ ಸಲುವಾಗಿ ಅವರು ಈ ಕಲೆಯನ್ನು ವ್ಯಕ್ತಪಡಿಸಿದ್ದಾರೆ, ಮಾಡಿ ತೋರಿಸಿದ್ದಾರೆ ಅಂತ ಕಲಾಭಿಮಾನಿಗಳಾದಂಥವ್ರು ನೀವು ತಿಳ್ಕೋಬೇಕು. ನಮ್ಮಂಥ ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತಾ ಇವುಗಳನ್ನು ಹೇಳಿದರೆ ತಿಳಿದಿಲ್ಲ ಅಂತ ಅವುಗಳಲ್ಲಿರುವ ರಸವನ್ನೇ ನವರಸವಾಗಿ ಶೃಂಗಾರ, ಕಾವ್ಯ, ಬಿಭತ್ಸ, ಭಯಾನಕ, ಹಾಸ್ಯ, ಶಾಂತಿ, ನವರಸಗಳಿಂದ ತುಂಬಿದಂಥ ನಾಟಕದಲ್ಲಿ ಸೆರೆ ಹಿಡಿದಿದ್ದಾರೆ. ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆಯಲ್ಲಿ ಹೇಳಿದಂಥ ಮಹಾ ವಾಕ್ಯಗಳನ್ನು ಅದನ್ನು ನೋಡೋದಿಲ್ಲ ನಾವು. ನೋಡಬೇಕು ಉಪಕ್ರಮ, ಉಪಸಂಹಾರ. ನೀವೇನು ನೋಡ್ತೀರಿ ಅಂತ ಕೇಳಿದರೆ ಅದ್ರಾಗಿರ್ತಾವ. ನೋಡ್ರಿಪ್ಪ, ನಾವು ಮಾಡಿ ತೋರಿಸತಕ್ಕಂಥ ಕೆಲವೊಂದಿಷ್ಟು ದೃಶ್ಯಗಳದಾವಲ್ಲ ಅವು ನಿಮ್ಮ ನಿಜ ಜೀವನದಲ್ಲಿ ನಡೆಸಬೇಡ್ರಿ, ದುಃಖಕ್ಕೀಡಾಗ್ತೀರಿ ಅಂತ ಹೇಳ್ತದ ನಾಟಕ. ಅವು ಯಾವುವು? ರೇಪ್, ಕಿಡ್ನ್ಯಾಪ್, ಮರ್ಡರ್,
ಕಳ್ಳತನ ಇವು ಬರ್ತಾವಿಲ್ಲಿದ್ರಾಗ. ಇವು ಮಾಡಿದ್ರೆ ಏನಾಗ್ತದೆ, ಭಾಳ ಜನ ನಾಟಕ ನೋಡಕ್ಕೆ ಬರ್ತಾರ, ರೇಪ್ ಸೀನ್ ಅಂದೇ ನೋಡೋದು. ಭಾಳ ಜನ ಪಿಕ್ಚರ್ ನೋಡ್ತಾರ. ಚಲನಚಿತ್ರ ನಾಟಕಗಳು ಮನುಷ್ಯನನ್ನು ತಿದ್ದುತ್ತಾವ, ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡ್ತಾವ. ಆ ಥರ ನೋಡ್ಬೇಕು ನಾವು, ಪರಿಣಾಮಕಾರಿಯಾಗಿ ಕೇಳಬೇಕು, ಅದನ್ನು ಪರಿಣಾಮಕಾರಿಯಾಗಿ ನೋಡಬೇಕು. ರೇಪ್ ಸೀನ್ ಮಾಡಿದವಾಗ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ ನಿಮಗ. ರೇಪ್ ಮಾಡೋದಂದೇ. ಎಷ್ಟು ಜನ ಹೆಣ್ಣು ಹುಡುಗರು ಓಡಿ ಹೋಗುದಿಲ್ಲ ಅದನ್ನು ನೋಡಿ. ಎಷ್ಟು ಜನರು ರೇಪ್ ಮಾಡ್ಬೇಕಾದ್ರೆ ಆ ಪಿಕ್ಚರ್ದಲ್ಲಿ ನಾಟಕದಲ್ಲಿ ಹೇಗದ ಅದನ್ನೇ ಮನನ ಮಾಡಿ 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 ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಅವ್ರು ಹೆಂಗೆ ಮಾಡ್ಯಾರ ಅದೇ ಥರ ರೇಪ್ ಮಾಡೋದು, ಅವ್ರು ಹೆಂಗೆ ಕಳ್ಳತನ ಮಾಡ್ಯಾರ ಹಾಗೆ ಬ್ಯಾಂಕ್ ದರೋಡೆ ಮಾಡೋದು, ಅವ್ರು ಹೆಂಗೆ ಮರ್ಡರ್ ಮಾಡ್ಯಾರ ಹೆಂಗೆ ಲಾಂಗ ಮಚ್ಚ ಹಿಡ್ದಾರ ಅದನ್ನು ಮಾಡಂತ ತೋರಿಸಿಲ್ಲ ನಿಮಗ. ಮಾಡಿದರೆ ಎಂಥ ಪನಿಷ್ಮೆಂಟ್ ಆಗ್ತದ, ಮಾಡಬೇಡ್ರಿ ಅಂತ ತೋರಿಸ್ತದ ನಾಟಕ. ಅದು ಬುದ್ಧಿಲ್ಲ ಇವರಿಗೆ. ನಿಮ್ಗೊಂದು ನಡೆದ ಘಟನಾ ಹೇಳ್ತೀನಿ ನಾ. ನಾಟಕ ನೋಡಕ್ ಹೋಗಿದ್ನಂತ ಒಬ್ಬ ಹುಡುಗ. ನಾಟಕ ನೋಡಕ್ ಹೋದಾಗ ಮತ್ತೆ ಅವು ಇರ್ತಾವಲ್ಲ, ನಾ ಇಲ್ಲಿ ತಾನೆ ಹೇಳಿದ್ದು, ಮರ್ಡರ್ ಮಾಡೋ ದೃಶ್ಯ ಇರ್ತಾವ, ರೇಪ್ ಮಾಡೋ ದೃಶ್ಯ ಇರ್ತಾವ, ಕಿಡ್ನ್ಯಾಪ್ ಮಾಡೋ ಇರ್ತಾವ. ನೀವು ಅಂಥವೇ ನೋಡ್ತೀರಿ. ಸತ್ಯ ಮಾರ್ಗದಿಂದ ಎಂಥ ಕಷ್ಟ ಬಂದರೂ ಬಿಡ್ಲಾರ್ದೆ ನಡೀತಕ್ಕಂಥ ಕೆಲವೊಂದಿಷ್ಟಲ್ಲಿ ಹೀರೋಗಳಿರ್ತಾರ, ಅವ್ರು ನೋಡ್ರಿ. ಅವ್ರನ್ನ ನೋಡಂಗಿಲ್ಲ ನೀವು. ಆ ಹುಡುಗ ನಾಟಕ ನೋಡಕ್ ಬಂದಾರ, ಬಲಾತ್ಕಾರ ಸೀನ್ ನೋಡ್ಯಾನ, ಅದನ್ನೇ ತಲೆಯಾಗ ತುಂಬಿಕೊಂಡಾನ. 3-4-5 ತಾಸ ಇಡೀ ರಾತ್ರಿ ಎಲ್ಲ ನಾಟಕ ನೋಡಿ ನೋಡಿ ಅದೇ ತಲೆಯಾಗ ತುಂಬ್ಯದ. ಮಾಲಾ ತಲೆಯ ಮೇಲೇಕೆ ಏರೆ ಕುಳಿತಿರುವೆ, ಅಲ್ಲಿ ಹುಲಿ ಕರಡಿಗಳಿದಾವೆ, ಕೆಳಗಿಳಿದು ವಾ ಅಂತಿದ್ನಂತ. ಹಿಂಗೆ ಅನ್ಕೋತ ಹೋಗ್ಯಾನ ಮನ್ಯಾಗ. ಬೆಳಿಗ್ಗೆ 7 ಗಂಟೆಗೆ ನಾಟಕ ಮುಗಿಸಿ 8 ಗಂಟೆಗೆ ಹೋಗ್ಯಾನ. ಅಲ್ಲಿ ಹೋಗಿ ಯಾರೂ ಇಲ್ಲ ಮನ್ಯಾಗ, ಅವ್ರ ಅಣ್ಣ ಹೆಣ್ತದಾಳ. ಅದೇ ಹೇಳಿನಂತ, ಮಾಲಾ ಎಲ್ಲಿರುವಿ, ನಿನ್ನ ದೇಹ ಸುಖವನ್ನು ನೀಡು ನನಗೆ ಹೋಗಿ ತೆಕ್ಕಿಗೆ ಬಿದ್ದಾನ ಅಣ್ಣನ ಹೆಣ್ತಿಗೆ. ಆಕೆ ಲಾಭ ಹೊಯ್ಕೊಂಡಾಳ. ಅಣ್ಣ ಹೊರಗೆ ಓಡಿ ಬಂದಾನ. ಓಡೇನವ್ರು ಬಂದಾರ, ಹುಚ್ಚನಾಗಿ ಹೊಡೆದಂಗೆ ಹೊಡೆದಾರ. ಮಾಲಾ ಮಾಲಾ ಅಂತಿದ್ನಲ್ಲ, ಕೊಳ್ಳಾಗೀಗ ಕಬ್ಬಿಣದ ಗಾಲ ಹಾಕೊಂಡು ಧಾರವಾಡ ಹುಚ್ಚರ ಆಸ್ಪತ್ರೆದಾಗ ಅದಾನೋ. ಯಪ್ಪ ಪುಣ್ಯಾತ್ಮರೇ, ನೀವು ಯಾರೇ ಮಾತಾಡ್ಸಿದ್ರು ಹೋಗಿ ಬರ್ರಿ, ಅಡ್ರೆಸ್ ಕೊಡ್ತೀನಿ, ಬಸ್ ಚಾರ್ಜ್ ನಿಮ್ಮದು ಮತ್ತ. ನನ್ನ ಕರ್ಕೊಂಡು ಹೋಗೋನು ಪೈಕಿ ನೀವು. ಏನಾಯ್ತದು? ರೇಪ್ ಸೀನ್ ನೋಡಿ ಮನಿ ಹಾಳಾಯ್ತು, ಮೈಂಡ್ ಅಪ್ಸೆಟ್ ಆಯ್ತು, ತಲೆ ಔಟ್ ಆಯ್ತು, ಹುಚ್ಚಾಗಿ ಹೋದ. ಅದನ್ನು ಮಾಡಬಾರ್ದು ಅಂತ ಅವ್ರು ತೋರಿಸಿದ್ರ ಉಲ್ಟಾ ಅದನ್ನು ಮಾಡ್ಲಿಕ್ಕೆ ನೀವು ಇಲ್ಲಿ ನೋಡಕ್ ಬರ್ತೀರಿ ಅಂದ್ರೆ ಮನುಷ್ಯನ ಅನ್ಬೇಕೇನು ನಿಮಗೆ? ಮನುಷ್ಯತನ ಅಂದ್ರೆ ಏನು ಅಂತ ಕೇಳಿದರೆ, ಈಗ ನೋಡ್ತೀವಿ ನಾವು ಜೀವನದಲ್ಲಿ ಕಾನೂನು ಕೈಗೆ ತಗೊಂಡವ್ರ ಪರಿಸ್ಥಿತಿ ಏನಾಗ್ಯದ, ಇವತ್ತು ಮರ್ಡರ್ ಮಾಡಿದವ್ರ ಪರಿಸ್ಥಿತಿ ಏನಾಗ್ಯದ, ರೇಪ್ ಮಾಡಿದವ್ರ ಪರಿಸ್ಥಿತಿ ಏನಾಗ್ಯದ, ಅದನ್ನೇ ನಾಟಕ ತೋರಿಸ್ತದೆ ಇವತ್ತಿನ ದಿವಸ. ಮರಣದಂಡನೆ ಶಿಕ್ಷೆ ಆಗಿಲ್ಲ, ಜೀವಾವಧಿ ಶಿಕ್ಷೆ ಆಗಿಲ್ಲ, ಕಠಿಣ ಶಿಕ್ಷೆ ಆಗಿಲ್ಲ, ಅವರ ಜೀವನವನ್ನೇ ಜೈಲಿನಲ್ಲಿ ಕಳೆಯುವಂತ ಸಾಕ್ಷಾತ್ ದೃಶ್ಯಗಳನ್ನು ನಾವು ಕಣ್ಣಾರೆ ನೋಡ್ತೀವಿ ಅಂದ ಮೇಲೆ ಆ ನಾಟಕದಲ್ಲಿ ಅವುಗಳನ್ನು ಮಾಡಬೇಡ್ರಪ್ಪ ಅಂತ ಆ ಕಲೆಯನ್ನು ನಿಮಗೆ ಪ್ರದರ್ಶನ ಮಾಡಿದರೂ ಕೂಡ ಬುದ್ಧಿಲ್ಲ, ಸುಮ್ಮನೆ ಬಂದು ನೋಡಿ ಹೋಗ್ತೀರಿ ಅಂದ್ರೆ ಏನು ಅರ್ಥ ಇದಕ್ಕೆ ಅಂತ ಕೇಳಿದ್ರೆ, ಪರಿವರ್ತನೆ ಆಗಬೇಕು ಮನುಷ್ಯ. ಇವತ್ತು ಶಾಸ್ತ್ರ ಕೇಳಿ ಪರಿವರ್ತನೆ ಆಗಬೇಕು, ಪುರಾಣ ಕೇಳಿ ಪರಿವರ್ತನೆ ಆಗಬೇಕು, ಕೀರ್ತನ ಕೇಳಿ ಪರಿವರ್ತನೆ ಆಗಬೇಕು, ಪಿಕ್ಚರ್ ನೋಡಿ ಪರಿವರ್ತನೆ ಆಗಬೇಕು, ನಾಟಕ ನೋಡಿ ಪರಿವರ್ತನೆ ಆಗಬೇಕು. ನಿಜಗುಂಡ್ರ ನಾಟಕದೊಳಗೆ ನಿಜಗುಣ ಶಿವಯೋಗಿ ಪಾಠ ಮಾಡಿದವರು ಒಬ್ಬರು ಧೀರ ಸನ್ಯಾಸಿಗಳೇ ಆಗಿ ಹೋದ್ರು. ಅದು ಪರಿಣಾಮಕಾರಿ ಆಗಿ ಮನಸ್ಸಿನ ಮೇಲೆ ಅದು ಬೀರಿತು ಅಂತಂದ್ರೆ ಮನುಷ್ಯ ಇವತ್ತು ಉದ್ಧಾರ ಆಗಬೇಕಾದ್ರೆ ಏನ್ ಬೇಕ್ರಿ? ವಾಲ್ಮೀಕಿ ಕೇವಲ ನಾರದನ ಒಂದೇ ಒಂದು ಕ್ಷಣ ದರ್ಶನದಿಂದ ಇವತ್ತು ಆದಿಕವಿಯಾದ 24,000 ಕೂಡಿದ ಶ್ಲೋಕಗಳಿಂದ ರಾಮಾಯಣ ರಚಿಸಿದ ಇವತ್ತಿನ ದಿವಸ. ಎಂತಹ ಕಡು ಪಾಪಿ! ಎಷ್ಟು ಸ್ತ್ರೀಯರನ್ನು ಹತ್ಯೆ ಮಾಡಿದ್ದ, ಎಷ್ಟು ಶಿಶುಗಳನ್ನು ಹತ್ಯೆ ಮಾಡಿದ್ದ. ಸುಧಾರಿಸಲಿಕ್ಕೆ ಎಷ್ಟು ತನ ಬೇಕು ಮನುಷ್ಯನಿಗೆ ಅಂದ್ರೆ, ತನ್ನ 30-40 ವರ್ಷಗಳವರೆಗೆ ದಾರಿ ಬಡಿದು ದಾರಿ ಹೋಕರನ್ನು ಕೊಲೆ ಮಾಡಿ ಏನೇನೋ ತನ್ನ ಹೊಟ್ಟೆಪಾಡಿಗಾಗಿ ಮಾಡಿದ ಆ ರತ್ನಾಕರನಿಗೆ ನಾರದನ ದರ್ಶನ ಆಯಿತು. ಒಂದೇ ಕ್ಷಣ, ಒಂದು ಕ್ಷಣದಲ್ಲಿ ಯಾರಿಗಾಗಿ ಮಾಡುವೆ ಈ ಪಾಪ, ಯಾರಿಗಾಗಿ ಮಾಡುವೆ ಈ ಪಾಪ ಕೃತ್ಯ ಅಂದಾಗ ನನ್ನ ಹೆಂಡತಿ ಮಕ್ಕಳು ಅವರಿಗಾಗಿ ಅಂತ ಕೇಳಿದಾಗ, ನಿನ್ನ ಪಾಪದಲ್ಲಿ ಅವರು ಭಾಗಿಗಳಾಗುತ್ತಾರೆಯೇ, ಕೇಳಿಕೊಂಡು ಬಾ ಅಂದಾಗ ಅವ್ರು ಹೇಳಿದ್ರು, ಕಟ್ಕೊಂಡಿದ್ದಿ ನಿಮ್ಮ ಅಪ್ಪ ಆದ್ರೂ ಹಾಕ್ತಾನ, ನೀ ಆದ್ರೂ ಹಾಕ್ತಾನ, ನನ್ಗೇನು ಹೇಳ್ತೀನಿ, ಕೊಲೆ ಮಾಡ್ತೀಯೋ ದುಡಿತೀಯೋ ನನಗೆ ಗೊತ್ತಿಲ್ಲ ಅಂದ್ರೆ ಹೆಂಡ್ರ ಮಕ್ಕಳು. ಒಂದೇ ಮಾತು ಪರಿಣಾಮ ಆಯ್ತು ರತ್ನಾಕರನಿಗೆ. ನಾನೆಲ್ಲ ಇವ್ರು ನಮ್ಮವ್ರು ಅಂತ ತಿಳ್ಕೊಂಡು ಇಷ್ಟು ಕಷ್ಟಪಟ್ಟು ಇವ್ರಿಗೆ ನಾ ಇಂಥದನ್ನೆಲ್ಲ ಮಾಡಿ ತಂದು ಹಾಕ್ತೀನಿ, ನನಗೆ ಯಾವುದೇ ಸಂಬಂಧವಿಲ್ಲ,
ತಂದು ಹಾಕುವುದು ನಮ್ಮ ಬದುಕಿಸುವುದು ನಿಮ್ಮ ಕರ್ತವ್ಯ ಅಂತಾರಲ್ಲಿ ಇವರು ಅಂತ ತಿಳಿದು ಅದೇ ಒಂದು ಮಾತು ಪರಿಣಾಮ ಆಗಿ ಬಂದು ನಾರಾಯಣನ ಪಾದದ ಮೇಲೆ ಬಿದ್ದರು. ರಾಮ ಮಂತ್ರವನ್ನು ಉಲ್ಟಾ ಹೇಳಿದಂತ ಉಲ್ಟಾ ಜಪತ ರಾಮ ನಾಮ ವಾಲ್ಮೀಕಿ ಬಯೋ ಬ್ರಹ್ಮ ಸಮಾನ. ರಾಮ ಅನ್ನುವಂಥ ನಾರದನವ ಮರ ಅಂತಿದ್ನಂತವ. ಯಾಕೆ? ಮೃದುವರ್ಣಗಳನ್ನು ಬೇರೆ ಇದ್ದಿದ್ದಿಲ್ಲ, ಹೊಡಿ ಕಡಿ ಬಡಿ ಅಂತಂತ ನಾಲಿಗೆ ಅದು. ರಾಮ ಅಂತ ನಾರದನವ ಮರ ಅನ್ನವ. ನಾರದ ವಿಚಾರ ಮಾಡಿದಂತ ಮರ 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 ಅಂದ್ರೆ ರಾಮನೇ ಆಗ್ತದ, ಆಯ್ತು ಉಲ್ಟಾನೇ ಅಂದ್ಬಿಡುವಂತ. ಉಲ್ಟಾ ಮಂತ್ರ ಜಪತ ಜಗಜಾನ್ ವಾಲ್ಮೀಕಿ ಬಯೋ ಬ್ರಹ್ಮಸ್ವಾನ್. ಒಂದೇ ಒಂದು ಕ್ಷಣದಲ್ಲಿ ಬ್ರಹ್ಮ ಅದ. 3 ತಾಸು ನಾಟಕ ನೋಡಿದ್ರಿ, 30 ತಾಸು ನಾಟಕ ನೋಡಿದ್ರಿ, ಅದಕ್ಕೆ ಮತ್ತೆ ನಿಮ್ಮ ಜೀವನ. ಮನುಷ್ಯ ಪರಿವರ್ತನೆ ಆಗಬೇಕು, ಮನುಷ್ಯ ಬದಲಾವಣೆ ಆಗಬೇಕು. ನಾಟಕಗಳಲ್ಲಿ ಇರುವ ದೃಶ್ಯಗಳನ್ನು ಸುಮ್ಮನೆ ಹಾಸ್ಯಮಯವಾಗಿ ಅಲ್ಲ, ಎಂಟರ್ಟೈನ್ಮೆಂಟ್ ಅಲ್ಲ, ಟೈಮ್ ಪಾಸ್ ಅಲ್ಲ, ನಮ್ಮ ಜೀವನದಲ್ಲಿ ಅದು ಪರಿವರ್ತನೆ ತಂದು ಒಟ್ಟಬೇಕು. ಅವಾಗ ಮನುಷ್ಯ ಅಂತ ಕರೀತಾ ಇದ್ದಾರೆ. ನಮ್ಮ ಸ್ವಭಾವ ಬಿಡಲಿಲ್ಲ ಅಂದ್ರೆ ಏನದು? ಒಬ್ಬ ಯಾವನ ಭಾಳ ಸುಳ್ಳು ಹೇಳ್ತಿದ್ನಂತ. ಅವ್ರ ತಂದೆಗೆ ಭಾಳ ತ್ರಾಸಾಗಿತ್ತು. ನನ್ನ ಮಗಗೆ ಸುಳ್ಳು ಹೇಳೋದು ಹೆಂಗೆ ಬಿಡಿಸ್ಬೇಕು ಅಂತ ಭಾಳ ಚಿಂತೆ ಮಾಡ್ತಿದ್ದ ಪಾಪವ. ಅದೇನೋ ಸಮಯ ಸಾಧನೆ ಕೂಡಿದಂಗೆ ಅವ್ರ ಊರಿಗೆ ಒಂದು ರಾಜ ಸತ್ಯ ಹರಿಶ್ಚಂದ್ರ ನಾಟಕ ಬಂದಿತ್ತಂತ ಕಂಪ್ನಿ. ಅವ್ರ ತಂದೆಗೆ ಗೊತ್ತಾಯಿತು, ನನ್ನ ಮಗಿಗೆ ನಾಟಕ ತೋರಿಸ್ಬೇಕು, ನೋಡೋಣ ಪರಿವರ್ತನೆ ಆಗ್ತಾನೆ ಅಂತ ತಿಳ್ಕೊಂಡು ಒಂದು ದಿವಸ ಮಗಿಗೆ ಹೇಳಿದಂತ, ಇವತ್ತು ನಾಟಕ ನೋಡೋಕೆ ಹೋಗೋಣ, ಫ್ರಂಟ್ ಚೇರ್ ಸೀಟನ್ನೇ ತೆಗಿಸ್ತೀನಿ ಅಂಥೇಳಿ 100 ರೂಪಾಯಿ ಕೊಟ್ಟು ಫ್ರಂಟ್ಗೆ ಚೇರ್ ಸೀಟ್ ತೆಗಿಸಿ, ಟಿಕೆಟ್ ತೆಗಿಸಿ ಇಬ್ಬರು ಹೋಗಿ ಕುಂತರು. ಆಗಾಗ ಅವ್ನು ಚಹಾ ಕುಡಿಸ್ತಿದ್ದ, ಎಲೆ ಕೊಡ್ತಿದ್ದ, ಯಾಕೆ ನಿದ್ದೆ ಬರಬಾರದು, ಚೆನ್ನಾಗಿ ನೋಡಲಿ ನನ್ನ ಮಗ ಅಂತ. ಬೆಳಗನ ನೋಡಿದ ನಾಟಕ. ಇಬ್ಬರು ಕೂಡಿ ಹೋದ್ರು ಮನೆಗೆ, ಮಲ್ಕೊಂಡ್ರು, ಸ್ನಾನ ಮಾಡಿದ್ರು, ಎದ್ದು ಜಳಕ ಮಾಡಿ ಸ್ನಾನ ಮಾಡಿ ತಂದೆ ಮಗನ ಎದುರಿಗೆ ಕುಂದರ್ಸ್ಕೊಂಡು ಕೇಳ್ದಂತ, ನಿನ್ನೆ ರಾಜ ಸತ್ಯ ಹರಿಶ್ಚಂದ್ರ ನಾಟಕ ನೋಡ್ತಿಲ್ಲಪ್ಪ, ಏನು ಅನುಭವ ಬಂತು ನಿನಗ ಅಂತ ತಂದೆ ಕೇಳ್ದ. ಯಾಕೆ ಕೇಳ್ದ ಅಂತ ಕೇಳಿದರೆ, ಸತ್ಯಕ್ಕಾಗಿ ಹೆಂಡತಿಯನ್ನೇ ಹರಾಜು ಕಟ್ಟೆಗೆ ಹಚ್ಚಿದ, ಸತ್ಯ ಬಿಡಲಿಲ್ಲ. ಮಗನಿಗೆ ಹಾವು ಕಚ್ಚಿ ಸತ್ತಿತು ಇದ್ದೊಬ್ಬ ಮಗ ಲೋಹಿತ, ಆದರೂ ಸತ್ಯ ಬಿಡಲಿಲ್ಲ. ತನ್ನನ್ನೇ ಹರಾಜು ಕಟ್ಟಿಗೆ ಏರಿಸಿಕೊಂಡು ತನ್ನನ್ನೇ ಮಾರಿಕೊಂಡ, ಆದರೂ ಸತ್ಯ ಬಿಡಲಿಲ್ಲ. ಸತ್ಯದಲ್ಲಿ ಬಹಳ ಶಕ್ತಿ ಅದಪ್ಪ, ಅದನ್ನ ನೋಡಿ ನನ್ನ ಪರಿಣಾಮ ಆಯಿತು ಅಂತ ನಾನು ತಿಳ್ಕೊಂಡು ತಂದು ಕೇಳ್ದಂತ. ಅವ ಹಾಂಗೆ ಹೇಳಿಲ್ಲ. ಅವ ಹೇಳಿದಂತ, ಮಗ ಬೆಳಗಾನ ನಾಟಕ ನೋಡ್ದವ, ರಾಜ ಸತ್ಯ ಹರಿಶ್ಚಂದ್ರ ನಾಟಕ ನೋಡ್ದವ ಅಂದಂತ. ಆ ರಾಜ ಸತ್ಯ ಹರಿಶ್ಚಂದ್ರ ಅದು ಸತ್ಯ ಹರಿಶ್ಚಂದ್ರ ಕೆಟ್ಟ ಹುಚ್ಚದ ಹಾಪ್ ಮಾಡ್ಯದಂತ. ಅವ ಯಾಕಂತ ಇವ ಕೇಳಿದಂತ, ಒಂದು ಸುಳ್ಳು ಹೇಳಿಬಿಟ್ರೆ ಹೆಂಡತಿನೂ ಮಾರ್ತಿದ್ದಿಲ್ಲ, ತಾನು ಮಾರ್ಕೋತಿದ್ದಿಲ್ಲ, ಮಗನೂ ಸಾತಿದ್ದಿಲ್ಲ, ರಾಜಕೀಯ ಹೊಕ್ಕಿದ್ದಿಲ್ಲ, ಹಾಪ್ ಮ್ಯಾಡ್ ಐತಿ ಅಂದ. ನೋಡ ಸುಳ್ಳು ಬಿಟ್ನಾ ಇವ. ಏನು ಬೆಳಗನ ನೋಡಿ ಏನು ಮಾಡೋರು ಇದ್ರಿ ಜೀವನದಲ್ಲಿ. ಅದಕ್ಕೆ ಪರಿವರ್ತನೆಗೆ ಒಂದು ಕ್ಷಣ ಸಾಕು ಮನುಷ್ಯ ಪರಿವರ್ತನೆ ಆಗಬೇಕಾದ್ರೆ. ಹಾಗೆ ನೀವೆಲ್ಲರೂ ಬಂದಿದ್ದೀರಿ, ಅದರಲ್ಲಿ ಇರ್ತಕ್ಕಂಥ ಕೆಲವು ದೃಶ್ಯಗಳನ್ನು ನೋಡ್ರಿ. ಸಂಭಾವಿತರ ಮೇಲೆ, ತಮ್ಮ ಜೀವನವನ್ನು ತಾವು ಸಾಗಿಸುವ ಬಡವರ ಮೇಲೆ, ಶ್ರೀಮಂತರ, ಸಾಹುಕಾರರ, ಗೌಡರ ಅನೇಕ ತಪ್ಪಾಳಿಕೆ ನಡೀತದಲ್ಲ, ಅದನ್ನೆಲ್ಲ ಸಹಿಸ್ಕೊಂಡು ಅವ್ರು ಹೆಂಗಿರ್ತಾರ, ಕೊನೆಗೆ ಅವರಿಗೆ ದೇವರಿರ್ತಾನ, ಸೋತವರಿಗೆ ಶಿವ ಇರ್ತಾನಂತ ಸತ್ಯಕ್ಕಾಗಿ ಆ ಶಿವನೇ ಒಲಿದು ಬರ್ತಾನ. ಅದನ್ನ ನೋಡಿ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ರಿ. ರೇಪ್ ನೋಡಿ ಹೊರಗೆ ಹೋಗಿ ರೇಪ್ ಮಾಡಬೇಡ್ರಿ, ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಬೇಡ್ರಿ, ಅದನ್ನು ನಿಮ್ಮ ತಿದ್ದುಕೊಳ್ಳಿ ಅಂತ ನಾಟಕ ಮಾಡ್ತಾ ಇದ್ದಾರೆ. ನೀವು ಅಭಿನಯಿಸ್ತಕ್ಕಂಥ ಈ ನಾಟಕ ಅತ್ಯಂತ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಲಿ. ತಾವ್ಯಾರೋ ಗಲಾಟೆ ಮಾಡಬೇಡ್ರಿ, ಪೊಲೀಸರಿಗೆ ಕೆಲಸ ಕೊಡಬೇಡ್ರಿ, ಶಾಂತ ರೀತಿಯಿಂದ ಕುಳಿತು ನೋಡ್ರಿ. ಆಗಲೇ ಮಳೆ ಬರಕ್ಕೆ ಹತ್ತಿತ್ತು, ಬಾಯಿಗೆ ಬಂದಂಗೆ ಬೈದಿ ನಾವು. ಮಳೆಪ್ಪಗೆ ಬಂದೆ ಅಂದ್ರೆ ನಿನಗೆ ಒತ್ತಾವ ಹೊದಿತೀನಿ ಅಂತೇಳಿ ಏನು ಮಾಡ್ತಾನೆ ನನ್ನ ಸಿಟ್ಟಿಗೆ. ಯಾಕಂದ್ರೆ ವರ್ಷ ಅಲ್ರಿ ನಾಟಕ ಮಾಡ್ಬೇಕು, ಮತ್ತು ಮೇ ಏಪ್ರಿಲ್ದಾಗೆ ಮಾಡ್ಬೇಕಿಲ್ಲ, ಮತ್ತು ಈಗೇ ಮಳೆ ಬಂದದ, ಸ್ಟೇಜ್ ಬಿದ್ದದ, ಅದು ಅಂದ್ರೆ ಹೆಂಗೆ ಅವನು ಕೂಡ ವಾದ ಮಾಡಿ ಇಟ್ಟುತ್ತಾನ. ಅವನು ಬಾಯಿಗೆ ಬಂದಂಗೆ ಬೈದೀನಿ, ಗಪ್ ಆಗ್ಯದ. ಮತ್ತೆ ಇಲ್ಲಿ ರಾತ್ರಿ ಇವನು ನನಗೆ ಬೈದಾನೆ, ಈ ಮಗ ಮತ್ತೆ ಬರ್ತಾನೆ, ಯಾರಿಗೂ ಗೊತ್ತಿಲ್ಲ. ತಾವೆಲ್ಲರೂ ಶಾಂತ ರೀತಿಯಿಂದ ಈ ನಾಟಕವನ್ನು ನೋಡಿ ಕಲೆಗೆ ಪ್ರೋತ್ಸಾಹ ನೀಡಿ, ಆ ಕಲಾಕಾರರಿಗೂ ಪ್ರೋತ್ಸಾಹ ನೀಡಿ, ಸಮಾಧಾನ ಶಾಂತಿಯಿಂದ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡುವಂತೆ ತಾವೆಲ್ಲ ಕಲಾಭಿಮಾನಿಗಳು ಭಕ್ತರು ಸಹಕರಿಸಬೇಕಂತೇಳಿ ನನ್ನ ವಾಣಿಗೆ ವಿವರ ಮಾಡ್ತಾ ಇದ್ದೇನೆ. ಇರುವಂಥದ್ದು ಸರ್. ಪೂಜ್ಯರು ನೇರ ನಡಿ ನೇರ ನುಡಿ ಇದಕ್ಕಿದ್ದಂಗೆ ಮಾತಾಡೋರು. ಅವರು ಜೀವನವೂ ಸಹಿತ ದ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಅದು ಏನೇ ಇರಲಿ ಸತ್ಯವನ್ನೇ
ನುಡಿಯುವಂಥವ್ರು. ಈ ಒಂದು ಸಾಮಾಜಿಕ ಕಳಕಳಿಯಿಂದ ನಿರ್ವಿಘ್ನವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಎಂದು ಭಕ್ತನಲ್ಲಿ ಪ್ರಾರ್ಥಿಸಿದಂಥ ಪೂಜ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಜೊತೆಗೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರಿಗೂ, ಅಧ್ಯಕ್ಷರಿಗೂ, ಅತಿಥಿಗಳಿಗೂ ಈಗ ಭಕ್ತಿಯ ಸಮರ್ಪಣೆ. ಪೂಜ್ಯರಿಗೆ ಮಲ್ಲಪ್ಪ ಮುರ್ನಾಳವರು ಭಕ್ತಿಯ ಸಮರ್ಪಣೆಯನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಬಳಗಕ್ಕೂ, ಊರಿನ ಹಿರಿಯರಿಗೂ, ಗಣ್ಯರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು
ಬಾರ